ಪ್ರಿಯ ಸಹೋದರ ಮತ್ತು ಸಹೋದರರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ ಈ ಸುಂದರವಾದಂತಹ ಈ ವಾರದ ಮೊದಲನೇ ದಿನದಲ್ಲಿ ಈ ತಿಂಗಳ ಮೊದಲನೇ ವಾರದಲ್ಲಿ ನಾವು ಕೂಡಿಕೊಂಡಿದ್ದೇವೆ. ದೇವರು ತಾನೇ ನಮ್ಮನ್ನ ಈ ವರ್ಷದ 5 ತಿಂಗಳು ಆತನು ನಮ್ಮನ್ನ ಕಾಪಾಡಿದ್ದಾನೆ. ದೇವರ ವಾಕ್ಯದ ಓದಿದ ಮುಂಚೆ ನಾವು ಪ್ರಾರ್ಥಿಸೋಣ. ನಮ್ಮ ಬಹಳವಾಗಿ ತಿಳಿಸೋಣ. ಪರಲೋಕ ತಂದೆ, ನಿಮ್ಮನ್ನು ಆಲೋಚನೆ ಕೂಡಿಕೊಂಡಿದ್ದೇವೆ. ನಿನ್ನ ಮಗನ ಏರ್ಪಡಿಸಿದ ಪಂಕ್ತಿಯಲ್ಲಿ ಪಾಲ್ಗೊಳ್ಳಲು ಬಂದಿದ್ದೇವೆ. ನಮ್ಮ ಕಷ್ಟಾರ್ಥವನ್ನ ಸಭೆಗಾಗಿ ಮನಪೂರ್ವಕವಾಗಿ ಕೊಡಲು ಬಂದಿದ್ದೇವೆ. ಸ್ತುತಿ ಹೆಗ್ಣೆಗಳನ್ನು ಅರ್ಪಿಸಲು ಬಂದಿದ್ದೇವೆ. ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಮೂಲಕ ನಿಮ್ಮಲ್ಲಿ ಬೇಡಿಕೊಳ್ಳಲು ಬಂದಿದ್ದೇವೆ. ಸಭೆಯಾಗಿ ಕೂಡಿಕೊಂಡಿದ್ದೇವೆ. ಇದು ನಿಮಗೆ ಪ್ರಾಮುಖ್ಯವಾಗಿ ಇಷ್ಟವಾದಂಥ ಕಾರ್ಯವಾಗಿದೆ. ಈ ಸಮಯದಲ್ಲಿ ಉಪದೇಶದಲ್ಲಿ ಸಹ ನಾವಿದ್ದೇವೆ. ಉಪದೇಶದಲ್ಲಿ ಬೋಧಿಸುವಂಥ ದಾಸ ಅಂತ ನನ್ನನ್ನು ಪಾದಗಳಿಗೆ ಒಪ್ಪಿಸುತ್ತಾ ಪವಿತ್ರಾತ್ಮನ ಸಹಾಯದೊಂದಿಗೆ ಮಾತ್ರ ಮಾತಾಡೋದಕ್ಕೆ ಬಲಪಡಿಸಿರಿ. ಕೇಳುವಂತ ಎಲ್ಲ ಹೃದಯದ ಭಾಗ ತಿಳಿಸಿರಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ, ಜೀವದ ತಂದೆಯೇ, ಆಮೆನ್. ಕ್ರಿಸ್ತನ ಪ್ರಿಯರೇ, ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ ದೇವರು ತಾನೇ ಈ ಹೊಸ ದಿನವನ್ನು ಕೊಟ್ಟಿದ್ದ. ಹೇಗಿದ್ದೀರಿ? ಎಲ್ಲ ಆರೋಗ್ಯವಾಗಿದ್ದೀರಿ? ನಾನು ಕಳೆದ ತಿಂಗಳ ಹಿಂದೆ ಹೇಳಿದೆ, ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದ್ರೆ ಉಷ್ಣಾಂಶ ಜಾಸ್ತಿ ಆಗಿದೆ, ಅದರಿಂದ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದ್ರೆ ದೇಹದ ಬಲಹೀನಗಳಾಗ್ತಿದೆ. ಈಗಲೂ ಅದನ್ನೇ ಹೇಳ್ತೀನಿ. ಜುಲೈ ತಿಂಗಳಲ್ಲಿ ತಿರ್ಗಾ ಮತ್ತೆ ಮಳೆಯ ವಾತಾವರಣ, ಚಳಿಯ ವಾತಾವರಣ, ಉಷ್ಣಾಂಶ ಹೋಗಿ ತಣ್ಣನೆಯಾದಂಥ ಗಾಳಿ, ಈ ರೀತಿಯಲ್ಲಿದ್ದಾಗ ತಿರ್ಗಾ ದೇಹ ಇದಕ್ಕೆ ಸ್ಪಂದಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಿ ಮತ್ತು ನಿಮ್ಮ ಆರೋಗ್ಯವನ್ನ ಜಾಗೃತೆಯಿಂದ ನೋಡಿಕೊಳ್ಳಬೇಕಾಗಿದೆ. ಕ್ರಿಸ್ತನ ಪ್ರಿಯರೇ, ನಾವು ಇವತ್ತು ನೋಡುವಂತಹ ಮುಖ್ಯವಾದಂಥ ಅಂಶದಲ್ಲಿ ನಾವಿದ್ದೇವೆ. ನನಗೆ ಕಳೆದ 2 ವಾರಗಳ ಹಿಂದೆ ನಿಮ್ಮ ಜೊತೆಯಲ್ಲಿ ಮಾತಾಡಿದಂಥ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿದೆ. ಗಾಡ್ಸ್ ಲೋ ಬಗ್ಗೆ ನಿಮ್ಮ ಜೊತೆಯಲ್ಲಿ ಮಾತಾಡಿದೆ. ಅದರ ಸಾರಾಂಶ ನಿಮಗೆಲ್ಲರಿಗೂ ಅರ್ಥವಾಗಿದೆ ಎಂದು ಅನಿಸ್ತಿದ್ದೇನೆ. ದೇವರು ಕೊಟ್ಟಂತ ಪ್ರೀತಿ ಬೇರೆ, ಮನುಷ್ಯನಿಗೆ ಸಲ್ಲಿಸುವಂತಹ ಪ್ರೀತಿ ಬೇರೆ. ಒಬ್ಬ ಮನುಷ್ಯನಿಗೆ ಸಲ್ಲಿಸುವಂತಹ ಪ್ರೀತಿ ಅದು ತಾತ್ಕಾಲಿಕವಾಗಿ ನಿರಂತರವಾಗಿರುತ್ತದೆ. ಕಾರಣದಿಂದ, ಸಮಯ ಸಂದರ್ಭಗಳಿಂದ, ಸನ್ನಿವೇಶಗಳಿಂದ ಆ ಪ್ರೀತಿ ಏನಾಗುತ್ತೆ, ಬಿಟ್ಟು ಹೋಗುತ್ತೆ. ಯಾಕಂದ್ರೆ ಆ ಪ್ರೀತಿಗೆ ಒಂದು ಲಾಭ, ಪ್ರೀತಿಗೆ ಒಂದು ಅನಿವಾರ್ಯತೆ, ಪ್ರೀತಿಗೆ ಅವಶ್ಯಕತೆಗಳಿರುವಾಗ ಆ ಪ್ರೀತಿ ನೆಲೆಯಾಗಿ ನಿಂತಿರ್ತದೆ. ನಿಮ್ಮ ಅವಶ್ಯಕತೆಗಳಿಲ್ಲ ಅಂದಾಗ, ನಿಮ್ಮ ಅನಿವಾರ್ಯತೆ ನಮಗಿಲ್ಲ ಅಂದಾಗ, ನೀವು ನನಗೆ ಬೇಕಾಗಿಲ್ಲ ಅಂದಾಗ ನಮ್ಮ ಪ್ರೀತಿಯಿಂದ ನಾವೇನಾಗ್ತೀವಿ, ದೂರ ಆಗ್ತೀವಿ. ದಿನನಿತ್ಯ ಮಾತಾಡುವಂತ ಒಬ್ಬ ವ್ಯಕ್ತಿ ಪ್ರೀತಿಯಿಂದ ಕಾಲಕ್ರಮೇಣ ನಿಧಾನಗತಿಯಾಗಿ ಮಾತನಾಡ್ಬಿಡ್ತಾನೆ. ದಿನನಿತ್ಯ ಸಂಪರ್ಕಿಸಿದಂತ ನಿಮ್ಮನ್ನ ನಿಧಾನಗತಿಯಾಗಿ ಸಂಪರ್ಕವನ್ನ ಬಿಟ್ಟು ಹೋಗ್ತಾನೆ. ಕಾರಣ ಏನ್ ಗೊತ್ತಾ? ಪ್ರೀತಿ ಇದೆ, ಇಲ್ಲ ಅಂತಲ್ಲ. ಪ್ರೀತಿಯಲ್ಲಿದ್ದಂತ ಅವಶ್ಯಕತೆಗಳು ಪೂರ್ಣ ಆದಾಗ, ಆ ಪ್ರೀತಿ ನೆಲೆಯಾಗಿ ನಿಂತಾಗ ನೀವು ತುಂಬಾ ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತಾರೆ. ಪ್ರೀತಿ ನಿಮ್ಮಿಂದ ನಿಮ್ಮ ಅವಶ್ಯಕತೆಗಳು, ನಿಮ್ಮ ಅನಿವಾರ್ಯತೆಗಳು, ನಿಮ್ಮಲ್ಲಿರುವಂತಹ ಅನೇಕ ವಿಷಯಗಳು ಬೇಕಾದಾಗ ಅದು ತುಂಬಾ ನಿಕಟವಾದಂತಹ ಪ್ರೀತಿಯಾಗಿ, ಗಟ್ಟಿಯಾಗಿ, ಊರ್ಗಂಟಾಗಿ ನಿಂತಿರ್ತದೆ. ಕಾಲಕ್ರಮೇಣದಲ್ಲಿ ಅದು ಹಾಗೇ ಬಿಟ್ಟು, ಆ ಗಂಟು ಹಾಗೆ ಬಿಡಿಸಿಕೊಂಡು ದೂರ ದೂರ ಹೋಗುತ್ತೆ. ಕಾರಣ ಏನಂದ್ರೆ ದ್ವೇಷ ಅಲ್ಲ, ಅವಶ್ಯಕತೆಗಳು ತೀರ್ತು ಅಂತ. ಇದು ಮನುಷ್ಯನ ಪ್ರೀತಿ. ದೇವರ ಪ್ರೀತಿ ಆಗಲ್ಲ. ಅವಶ್ಯಕತೆ ಇದ್ದರೂ ಸಹ, ಅವಶ್ಯಕತೆ ಇಲ್ಲದರೂ ಸಹ ನಿಮ್ಮ ಮೇಲೆ ಇಡುವಂತಹ ಪ್ರೀತಿನೇ ದೇವರ ಪ್ರೀತಿ. ದೇವರು ನಮ್ಮ ಮೇಲೆ ಇಡುವಂತಹ ಪ್ರೀತಿಗೆ ಯಾವ ಅವಶ್ಯಕತೆ ಇದೆ ಅಂತ ಯೋಚನೆ ಮಾಡಿದ್ದೀರಾ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಅಂತ ನಾವು ಅನೇಕ ಬಾರಿ ಹೇಳುವಂತ ಈ ವಾಕ್ಯದ ಅನುಗುಣವಾಗಿ ದೇವರು ಯಾಕೆ ನಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಇರೋದಕ್ಕೆ ಕಾರಣ ಏನು? ದೇವರ ಪ್ರೀತಿಗೆ ನಾವು ಪಾತ್ರರಾಗಿದ್ದೇವಾ ಅನ್ನೋದೇ ನಾನು ಕಳೆದ ಸಂದರ್ಭದಲ್ಲಿ ಮಾತಾಡಿದೆ. ಕ್ರಿಸ್ತಲ್ಲಿ ಪ್ರೀತಿನ ನಾವು ತುಂಬಾ ಜಾಗೃತಿಯಿಂದ ಕಾಪಾಡ್ಕೊಳ್ಬೇಕಾಗಿ. ಆ ಪ್ರೀತಿ ದೇವರಿಂದ ಸಿಕ್ಕಿದಂತ ಪ್ರೀತಿ. ಈಗ ನಾನು ದೇವರನ್ನ ಪ್ರೀತಿಸ್ತೀನಿ ಅಂದ್ರೆ ಹೇಗೆ ನೀವು ತೋರ್ಸಕ್ ಸಾಧ್ಯ? ನಾನು ದೇವರನ್ನ ಪ್ರೀತಿಸ್ತಿದ್ದೀನಿ, ಹೇಗೆ ನಿಮ್ಮನ್ನ ಹೇಗೆ ತೋರಿಸ್ಕೊತೀನಿ? ದೇವರನ್ನ ಪ್ರೀತಿಸೋದನ್ನ ನಿಮ್ಮ ಕ್ರಿಯೆ ಮೂಲಕ ತೋರಿಸ್ಬೇಕಾಗಿದೆ. ಕ್ರಿಯೆಲ್ಲದಂತ ನಂಬಿಕೆಯು ಸತ್ತಂತಾಗಿದೆ ಎಂದು ಯಾಕೋಬ ಅದೇ ಪ್ರಕಾರ ಕ್ರಿಯೆಲ್ಲದಂತ ಪ್ರೀತಿಯು ಸತ್ತಂತಾಗಿದೆ. ಪ್ರೀತಿ ತುಂಬಾ ಪ್ರಾಮುಖ್ಯವಾದದ್ದಾಗಿದೆ. ದೇವರು ಕ್ರಿಯೆ ಮೂಲಕ ತೋರಿಸ್ತಾ ನಾನು ಕಳೆದ ಬಾರಿ ಹೇಳಿದೆ. ಏನ್ ಕ್ರಿಯೆ? ತನ್ನ ಮಗನನ್ನ ಕೊಟ್ಟ, ಒಬ್ಬನೇ ಮಗನನ್ನ ಈ ಭೂಮಿಗೆ ಕಳಿಸ್ಕೊಟ್ಟಂತ ಪ್ರೀತಿಯ ಸಂಕೇತ ನಮ್ಮೆಲ್ಲರಿಗೂ ಗೊತ್ತಿದೆ. ಯಾವುದೋ ಒಂದು ಯೆಹೂದನ ಅರಮನೆಯಲ್ಲಿ ಹುಟ್ಟಲಿಲ್ಲ ತನ್ನ ಮಗನಾದ ಯೇಸು ಕ್ರಿಸ್ತ. ಐಷಾರಾಮಿ ಜೀವಿತವನ್ನ ಜೀವಿಸಿಲ್ಲ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತ. ಬಡ ಕುಟುಂಬದಲ್ಲಿ ಈ ಹೊತ್ತಿಗೆ ಇದ್ದಂತ ಆಹಾರ ಮುಂದಿನ ಹೊತ್ತಿಗಿಲ್ಲದಿರುವಂತ ಆಹಾರ ಕುಟುಂಬದಲ್ಲಿ ಹುಟ್ಟಿದ. ಆತನ ಹುಟ್ಟುವಂತ ಸ್ಥಳವೂ ಸಹ ಇವತ್ತಿಗೆ ಸಹ ಗುರುತಿಸಲ್ಪಡ್ತಾ ಇಲ್ಲ. ಬೆಳೆದಂತ ಸ್ಥಳ ಗೊತ್ತಿಲ್ಲ. ಅವರ ತಂದೆ ತಾಯಿಗಳ ಕಷ್ಟ ನಷ್ಟಗಳನ್ನ ವೇದವಾಕ್ಯ ನಮಗೆ ರುಚಿಮಾತು ಮಾಡಿದೆ.
ಯೋಸೇಫನ ಪರಿಸ್ಥಿತಿಗಳು ಏನು ಅಂತ ನಮ್ಗೆ ಗೊತ್ತಿದೆ. ಕಾಲಕ್ರಮೇಣದಲ್ಲಿ ಯೋಸೇಫನು ಕಾಣದೇ ಇರದಂತ ಸಂದರ್ಭಗಳಿವೆ. ಉದಾಹರಣೆಗೆ ಹೇಳೋದಾದ್ರೆ, ತನ್ನ ಶಿಷ್ಯರು ಯೇಸು ಕ್ರಿಸ್ತನಿಗೆ ಹೇಳಿದ್ರೆ, ನಿನ್ನ ತಾಯಿ ಮತ್ತು ನಿನ್ನ ಸಹೋದರ ಮತ್ತು ಸಹೋದರಿಯರು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಯೋಸೇಫನು ಕಾಣಿಸ್ತಿಲ್ಲ. ಅಂದ್ರೆ ನನ್ನ ಪ್ರಕಾರ, ವಾಕ್ಯದ ನಿಮಿತ್ತ ಪ್ರಕಾರ ನಾನು ನೆನೆಸ್ತೇನೆ, ಮರಣದ ಸಂದರ್ಭದಲ್ಲಿ ಇರಬಹುದು, ಇಲ್ಲ ಮರಣ ಆಗಿರಬಹುದು. ಆದರೂ ಸಹ ಕ್ರಿಸ್ತನಲ್ಲಿ ಪ್ರೀತಿ ಎಂಬುದು ದೇವರಿಂದ ಪಡ್ಕೊಂಡಂತ ಪ್ರೀತಿ ಯಾವತ್ತಿಗೂ ಸಹ ಕಿಂಚಿತ್ತೂ ಸಹ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದಂಥ ಪ್ರೀತಿ ಮನುಷ್ಯನ ಪ್ರೀತಿ ಅವಶ್ಯಕತೆ ಒಂದು ಲಾಭಕ್ಕಾಗಿ, ಇಲ್ಲಾಂದ್ರೆ ನಮ್ಮ ಒಂದು ಏನೋ ಒಂದು ಎದುರು ಕಾರಣಕ್ಕೋಸ್ಕರ ನಾವು ಇರ್ತೀವಿ ನಿಘಂಟವಾಗಿ, ಗಂಟಾಗಿ. ಕಾಲಕ್ರಮೇಣ ಹಾಗೆ ಬಿಟ್ಟೋಗುತ್ತೆ. ದೇವರ ಪ್ರೀತಿ ಆಗಲ್ಲ. ದೇವರೆಷ್ಟು ಪ್ರೀತಿಸ್ತಾನೆ ಅಂತ ತನ್ನ ಮಗನನ್ನು ಕೊಟ್ಟು ತೋರಿಸ್ತಾ, ತನ್ನ ಮಗನಾದ ಯೇಸು ಕ್ರಿಸ್ತನ ಎಷ್ಟು ಪ್ರೀತಿಸ್ತಾ ಅಂತೇಳಿ ಮರಣದಲ್ಲಿ ತೋರಿಸ್ತಾ, ಇವತ್ತು ನೀವು ಕ್ರಿಸ್ತನ ಸಭೆಯಲ್ಲಿರುವಂಥ ನಾವು ಆ ಪ್ರೀತಿಯಲ್ಲಿ ನೆಲೆಯಾಗಿದ್ದೇವಲ್ಲ, ಆ ಪ್ರೀತಿ ನಾವು ತೋರಿಸ್ತಿದ್ದೇವೆ ಅನ್ನೋದೇ ಕಳೆದ ವಾರದಲ್ಲಿ. ಇವತ್ತು ಅದೇ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯ ನೋಡೋ ಪ್ರೇರಣೆ, ನಮಗೆಲ್ಲರಿಗೂ ಶತ್ರು ಯಾರು ಅಂತಂದ್ರೆ, ಇವತ್ತು ಲೋಕವು ಅನೇಕ ಶತ್ರುಗಳಿಂದ ತುಂಬಿಸಲ್ಪಟ್ಟಿದೆ. ಅನೇಕ ಶತ್ರುಗಳ ದೇಶಗಳು ಮಾರ್ಪಟ್ಟಿದೆ. ಯುದ್ಧಗಳ ವಾತಾವರಣ ಇವತ್ತು. ನಾನು ಕಳೆದ ಸಂದರ್ಭದಲ್ಲೂ ಸಹ ಈ ಮಾತನ್ನ ಹೇಳಿದೆ. ಎಲ್ಲೋ ನಡೆಯುತ್ತಾ ಇರುವಂಥ ಯುದ್ಧ ನಮ್ಮ ದೇಶಕ್ಕೆ ಬರುವುದು ಕಾಲಮಾನಕ್ಕೆ ತುಂಬಾ ದೂರ ಇಲ್ಲ, ಬೇಗ ಬರುತ್ತೆ. ಅವತ್ತಿನ ಅಲ್ಲಿರುವಂಥ ಜನರ ಪರಿಸ್ಥಿತಿ, ಅಲ್ಲಿರುವಂಥ ವಾತಾವರಣದ ಪರಿಸ್ಥಿತಿ ನಮಗೂ ಹತ್ರ ಬರುತ್ತೆ. ಹಸುವಿನ ಪರಿಸ್ಥಿತಿ ನಮಗೂ ಬರುತ್ತೆ. ಒಬ್ಬರಿಗೊಬ್ಬರು ನೋಡದಿರುವಂಥ ಪರಿಸ್ಥಿತಿ ನಮಗೂ ಬರುತ್ತೆ. ಯುದ್ಧವು, ವಾತಾವರಣವು ಆವರಿಸ್ಕೊಂಡ್ರೆ ಈ ಯುದ್ಧ ಯಾಕೆ ಬರುತ್ತೆ? ಒಬ್ಬ ದೇಶ ಇನ್ನೊಂದು ದೇಶದ ಮೇಲೆ ಪ್ರೀತಿನ ತೋರಿಸೋದಕ್ಕಿಂತ ದ್ವೇಷನ ತೋರಿಸಂದ್ರೆ ಅವನು ಶತ್ರುವಾಗಿ ಕಾಣಿಸಲ್ಪಡ್ತಾನೆ. ಆ ಶತ್ರು ದೇಶ ಅಂತ ಗುರುತಿಸಲ್ಪಡ್ತದೆ. ಇದು ನಮ್ಮ ಶತ್ರು ದೇಶ, ಈ ದೇಶದ ಜೊತೆ ನಮ್ಗೆ ಯಾವ ಒಡನಾಟನೂ ಇಲ್ಲ, ನಾವು ಇವ್ರ ಜೊತೆ, ಇವರ ದೇಶಕ್ಕೆ ಹೋಗಲ್ಲ, ಇವ್ರು ನಮ್ಮ ದೇಶ, ನಮಗೆ ಇವ್ರಿಗೂ ಯಾವ ಒಂದು ಕೊಡೋದು ತಗೋದು ಯಾವುದೂ ಇಲ್ಲ. ಈ ರೀತಿಯಲ್ಲಿ ಎಲ್ಲ ಪ್ರಪಂಚದ ದೇಶಗಳೆಲ್ಲ ನೋಡಿ ನೀವು, ಬೇಡ ನಮ್ಮ ಭಾರತ ದೇಶವನ್ನೇ ನೋಡಿ, ಯಾರ ಜೊತೆಲಿ ನಾವು ಒಡನಾಟದಲ್ಲಿದ್ದೇವೆ, ಯಾವ ಸಂಪರ್ಕದಲ್ಲಿ, ಯಾವ ದೇಶ ನಮ್ಮ ನೆರೆ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಪ್ರೀತಿಯಿಂದ ಇದ್ದೇವೆ, ಇಲ್ಲ ಅವರು ನಮ್ಮ ಜೊತೆಯಲ್ಲಿ ಎಷ್ಟು ಪ್ರೀತಿಯಿಂದ ಇದ್ದಾರೆ ನೋಡಿದ್ರೆ ಇಲ್ಲ, ಶತ್ರು ದೇಶವಾಗಿ ಮಾರ್ಪಟ್ಟಿದೆ. ನಮ್ಮನ್ನ ಹಾಳು ಮಾಡಬೇಕು, ನಮ್ಮ ದೇಶವನ್ನ ಸ್ಥಿತಿಗತಿಗಳನ್ನ, ಆರ್ಥಿಕ ಸ್ಥಿತಿಯನ್ನು ಬಿಡಿಸ್ಬೇಕು ಅನ್ನೋದು ಪಕ್ಕ ದೇಶದ ಪರಿಸ್ಥಿತಿ. ಯಾಕಂದ್ರೆ ಅವನು ಆರ್ಥಿಕದಲ್ಲಿ ಬಿದ್ದೋಗಿದ್ದಾನೆ. ಈ ರೀತಿಯಲ್ಲೇ ಇದೆ. ವೇದವಾಕ್ಯನು ಸಹ ನಮ್ಮನ್ನ ಯಾವ ರೀತಿ ತೋರಿಸ್ತದೆ ಪ್ರಿಯರೇ. ನಮಗೂ ಸಹ ಪ್ರಪಂಚದಲ್ಲಿ ಬದುಕಿರುವಂಥ ನಾವು ಸಹ, ನಮ್ಮ ನೆರೆಯವರ ಮಧ್ಯದಲ್ಲಿರುವಂಥ ನಾವು ಸಹ, ಕುಟುಂಬಗಳ ಮಧ್ಯದಲ್ಲಿ ಇರುವಂಥ ನಾವು ಸಹ, ಸಭೆಯಲ್ಲಿರುವಂಥ ನಾವು ಸಹ ಈ ವಾತಾವರಣಕ್ಕೆ ನಾವು ಒಳಪಟ್ಟಿದ್ದೀವಿ. ಹೇಗೆ ಪ್ರೀತಿ ಬಗ್ಗೆ ಮಾತಾಡಿದ್ನೋ ಅದೇ ಥರ ಶತ್ರುತ್ವ ಬಗ್ಗೆನೂ ಮಾತಾಡ್ತಿದ್ದೀವಿ. ಹೂ ಇಸ್ ಮೈ ಎನಮಿ, ಯಾರು ನನ್ನ ಶತ್ರು? ಹೀಗೆ ನೋಡೋದಂದ್ರೆ ನಾವು ಹೇಳ್ಬೋದು, ವಾಕ್ಯಗಳು ಗೊತ್ತಿರೋರು ನಾವು ಹೇಳ್ಬೋದು, ಈತನೇ ನಮ್ಮ ಶತ್ರು, ಸೈತಾನೇ ನಮ್ಮ ಶತ್ರು. ಅದೇನೇ ಯೇಸು ಕ್ರಿಸ್ತನ ವೇದವಾಕ್ಯ ನಮಗೆ ತಿಳಿಸ್ತದೆ. ನಿಜವಾಗ್ಲೂ ನಮ್ಮ ಶತ್ರು ಆತನೇನಾ? ಆತನೇ ಆಗಿದ್ರೆ ಆತನ ಜೊತೆಲಿ ಹೋರಾಡ್ತಿದ್ದೀವ? ಇಲ್ಲ ನನ್ನ ಪಕ್ಕದಲ್ಲಿರುವ ನೆರೆಯವ ನನ್ನ ಶತ್ರು ಆದರೆ ಆತನ ಜೊತೆಲಿ ಹೋರಾಡ್ತಿದ್ದೇನಾ? ನನ್ನ ಬಂಧು ಬಳಗದ ಜೊತೆಲಿ ಶತ್ರು ಆಗಿದ್ರೆ ಆತನ ಜೊತೆಲಿ ಹೋರಾಡ್ತಿದ್ದೇನಾ? ಕ್ರಿಸ್ತನ ಪ್ರಿಯರೇ, ವೇದವಾಕ್ಯವು ಹೇಳ್ತದೆ. ಇಸ್ರಾಯೇಲ್ ಜನರಿಗೆ ಹೇಳುವಂಥ ಮಾತನ್ನು ಸ್ವಲ್ಪ ತಿರುಗಿಸಿ ನೋಡುವ. ದೇವರು ಕೊಟ್ಟಂಥ ವಾಗ್ದಾನದ ಮಾತ್ರೆ ವಿಮೋಚನಾ ಕಾಂಡ 21ನೇ ಅಧ್ಯಾಯ, ಎಕ್ಸೋಡಸ್ ಚಾಪ್ಟರ್ 21. எங்களுடைய சத்ரு யாருங்க? எங்களுடைய நேபர்ஸ் யாருங்க? நம்ம பார்க்கலாம் இன்னைக்கு 27ನೇ ಅಧಿಕಾರಂ 21ನೇ ಅಧ್ಯಾಯ 24ನೇ ವಾಕ್ಯ. ಇಸ್ರಾಯೇಲ್ ಜನರಿಗೆ ದೇವರು ಕೊಟ್ಟಂತ ವಾಗ್ದಾನಗಳು 21ನೇ ಅಧ್ಯಾಯ 24ನೇ ವಾಕ್ಯ ಓದಿ. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು, ಈ ಮೇರೆಗೆ ಪ್ರತಿದಂಡನೆಯಾಗಬೇಕು. ದೇವರು ಇಸ್ರಾಯೇಲ್ ಜನರಿಗೆ ಒಂದು ವಿಷಯವನ್ನು ಕೊಟ್ಟಿದ್ದ ಅವತ್ತು. ಹಲ್ಲಿಗೆ ಹಲ್ಲು ಏನಿದೆ? ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ. ಇದು ಏನು ತೋರಿಸ್ತದೆ? ಪ್ರೀತಿಗೆ ತೋರಿಸುತ್ತಾ? ಸ್ನೇಹ ತೋರಿಸುತ್ತಾ? ಇದು ಹೊಂದಾಣಿಕೆಯನ್ನು ತೋರಿಸ್ತಾ ಅಂದ್ರೆ ಇಲ್ಲ. ಅವನು ನನ್ನ ಹಲ್ಲು ಕಿತ್ತಾಕಿದ್ದಾನೆ ಅಂದ್ರೆ ನಾನೇನ್ ಮಾಡ್ಬೇಕು? ಅವನಿಗೆ ಏನ್ ಮಾಡ್ಬೇಕು? ಧರ್ಮಶಾಸ್ತ್ರದ ಪ್ರಕಾರ ಅವನ ಅಲ್ಲ ಹೊಡೆದ ಕಿತ್ತಾಕ್ಬೇಕು. ಅವನ ನನ್ನ ಕಣ್ಣನ್ನ ಕಿತ್ತಿದ್ರೆ, ನನ್ನ ಕಣ್ಣು ಗಾಯ ಮಾಡಿದ್ರೆ, ಅವನಿಗೆ ಒಂದು ಪಂಚ್ ಮಾಡಿ ಕಣ್ಣನ್ನು ಗಾಯ ಮಾಡಿದ್ರೆ ನಾವೇನ್ ಮಾಡ್ಬೇಕು? ಹೋಗ್ಲಿ ಬಿಡಪ್ಪ, ನಾನು ಶ್ರಮಿಸ್ತೀನಿ ಅಂತ ಹೇಳುವಂಥ ವಾಕ್ಯ ಇದೆ ಅಲ್ಲಿ ವಿಮೋಚನಾ ಕಾಂಡದಲ್ಲಿ. ಇಸ್ರಾಯೇಲ್ ಜನರಿಗೆ ಹಂಗೆ ಕೊಟ್ಟಿದ್ರ ದೇವರು. ಶತ್ರುಗಳನ್ನ ರೂಪಿಸುವಂಥ ವಾಕ್ಯಗಳೇ ಇವಲ್ಲ. ಹೇಗೆ ಅವನ ಶತ್ರುವಾಗಿ ನನ್ನನ್ನು ಯಾವುದೋ ಒಂದು ಕಾರಣದಿಂದ, ನನ್ನನ್ನು ದ್ವೇಷದಿಂದ, ಯಾವುದೋ ಒಂದು ಕಾರಣದಿಂದ ನನ್ನನ್ನು ಹೊಡೆದ ಅಂತ ಇಟ್ಕೊಳ್ಳಿ,
ಯಾವುದೋ ಕಾರಣದಿಂದ ಬೈದ ಅಂತ ತಿಳ್ಕೊಳ್ಳಿ, ಯಾವುದೋ ಕಾರಣದಿಂದ ನನ್ನ ಮಾತಿನ ಬರೆ ಆಗ್ತಾ ಅಂತ ತಿಳ್ಕೊಳ್ಳಿ, ಯಾವುದೋ ಕಾರಣದಿಂದ ಗಾಯಗಳನ್ನು ಮಾಡೋ ನನ್ನ ಹೃದಯಕ್ಕೆ ಅಂತ ತಿಳ್ಕೊಳ್ಳಿ. ಇದು ಫಿಸಿಕಲ್ ಆಗಿ ತಗೊಳ್ಳೋಬೇಡ, ಒಂದು ಆತ್ಮಿಕವಾಗಿ ತಗೊಳ್ಳಿ. ಯಾವುದೋ ಕಾರಣದಿಂದ ನನ್ನ ಕಣ್ಣುಗಳನ್ನು ನೋವುಪಡಿಸುವಂಥ ಮಾತುಗಳನ್ನು ಆಡ್ದ ಅಂತ ತಿಳ್ಕೊಳ್ಳಿ, ಏನೋ ಒಂದು ಇಟ್ಕೊಳ್ಳಿ. ಈಗ ನಾನೇನು ಮಾಡಬೇಕು? ಧರ್ಮಶಾಸ್ತ್ರದ ಪ್ರಕಾರ ನನ್ನ ಗಾಯಗಳು ಉಂಟಾಗುವಂಥ ರೀತಿಯಲ್ಲಿ ನನ್ನ ಹೃದಯದಲ್ಲಿ ನನ್ನ ಕೆಲವೊಂದು ಮಾತುಗಳಾಡಿದ್ದಾನೆ ಅಂತ ತಿಳ್ಕೊಳ್ಳಿ. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಧರ್ಮಶಾಸ್ತ್ರದ ಪ್ರಕಾರ, ವಿಮೋಚನಾ ಕಾಂಡದ ಪ್ರಕಾರ ನಾನು ಏನು ಮಾಡಬೇಕು? ಅವರಿಗೆ ನಾನು ಸಹ ಏನು ಮಾಡಬೇಕು? ಅದನ್ನ ಗಾಯಗಳು ಉಂಟಾಗುವಂಥ ರೀತಿಯಲ್ಲಿ ನಾನು ಸಹ ಏನು ಮಾಡಬೇಕು? ಮಾತಾಡಬೇಕು. ನನ್ನನ್ನು ಬರೆ ಹಾಕುವಂಥ ರೀತಿಯಲ್ಲಿ ಹೇಳ್ತಾರಲ್ಲ, ನಿನ್ನ ಮಾತು ನನ್ನ ಮನಸ್ಸಲ್ಲಿ ಹಾಗೆ ಬರೆ ಆಗ್ಬಿಟ್ಟಿದೆ ಅಂತ. ಆ ರೀತಿಯಲ್ಲಿ ನನಗೆ ಬರೆ ಹಾಕುವಂಥ ರೀತಿಯಲ್ಲಿ ಒಬ್ಬ ಸಹೋದರನೋ ಸಹೋದರಿನೋ, ಯಾರೋ ಒಬ್ಬ ನನ್ನ ಬಂಧುನೋ, ನನ್ನ ನೇಬರ್ಸೋ ನನ್ನ ಬರೆ ಹಾಕುವಂಥ ರೀತಿಯಲ್ಲಿ, ನನ್ನ ಹೃದಯದಲ್ಲಿ ಬರೆ ಹಾಕುವಂಥ ರೀತಿಯಲ್ಲಿ ಮಾತಾಡಿದರೆ ನಾನೇನು ಮಾಡಬೇಕು? ವಿಮೋಚನಾ ಕಾಂಡದ ಪ್ರಕಾರ, ಮೋಶೆ ಮೂಲಕ ಕೊಟ್ಟಂಥ ಧರ್ಮಶಾಸ್ತ್ರದ ಪ್ರಕಾರ ನಾನು ಅದನ್ನೇ ಮಾಡಬೇಕು. ಅದನ್ನು ಹೇಳ್ತದೆ ವಾಕ್ಯ. ಏಟಿಗೆ ಏಟು, ಈ ಮೇರೆಗೆ ಪ್ರತಿದಂಡನೆ ಆಗಬೇಕು, ಹಾಗೆ ಆಗಬೇಕು ಅಂತ ಹೇಳ್ತಾನೆ ದೇವರ ವಾಕ್ಯ. ಇದಕ್ಕೆ ಎಷ್ಟು ಮಾತ್ರಕ್ಕೆ ಕರೆಕ್ಟ್. ಈಗ ಸಹೋದರ ಹೇಳ್ತಾ ಇದ್ರು, ಗಲಾತ್ಯ ಪುಸ್ತಕನ ಓದಿಪ್ಪ, ಗಲಾತ್ಯ ಪುಸ್ತಕವನ್ನು ಓದಿ. ಯಾಕೆಂದ್ರೆ ಯಾವುದನ್ನ ನಾವು ಕೈಗೊಳ್ಳಬೇಕು, ಯಾವುದರ ಪ್ರಕಾರ ನಡಿಬೇಕನ್ನೋದು ಗಲಾತ್ಯದವರಿಗೆ ಪೌಲನ್ ಹೇಳ್ತಿದ್ದಾನೆ ಅಲ್ಲಿ. ಅದಕ್ಕೆ ಅನುರೂಪವಾದಂಥ ಇನ್ನೊಂದು ಪುಸ್ತಕ ಇದೆ, ಇಬ್ರಿಯ ಪುಸ್ತಕವನ್ನು ಓದಿ. ಇವತ್ತು ಅನೇಕ ಕ್ರೈಸ್ತರಂತ ಹೇಳಿಕೊಳ್ಳುವಂಥ ಅನೇಕರು ಧರ್ಮಶಾಸ್ತ್ರಕ್ಕೆ ಒಳಪಟ್ಟಂತಂದ್ರೆ ಇಸ್ರಾಯೇಲರಿಗೆ ಒಳಪಟ್ಟಂತ ನಿಯಮಗಳನ್ನು ಪರಿಪಾಲಿಸ್ತಾ ಇದ್ದಾರೆ. ಅಲ್ಲಿ ಕೊಟ್ಟಂತ ವಾಗ್ದಾನಗಳನ್ನು ನೆರವೇರಿಸ್ತಾರೆ. ನಮಗೆ ಸಬ್ಬತ್ ದಿನವನ್ನು ಆರಾಧಿಸಬೇಕು ಅಂತ ಒಂದು 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 ಗುಂಪು ಇದ್ದಿದೆ. ನಮಗೆ ಏನಂತಾರೆ ದಶಮ ಭಾಗವನ್ನು ಕೊಡಬೇಕಂತ ಒಂದು ಗುಂಪು ಇದ್ದಿದೆ. ಅನೇಕ ವಿಷಯಗಳು, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಬಂದಿಲ್ಲ. ಇಲ್ಲಿ ಈ ಒಂದು ವಾಕ್ಯವನ್ನ ನಾನು ನೆರವೇರಿಸಿದ ಧರ್ಮಶಾಸ್ತ್ರವನ್ನು ಯಾರು ಹಳೆ ಒಡಂಬಡಿಕೆಯನ್ನು ಫಾಲೋ ಮಾಡೋರು ಇದನ್ನ ಫಾಲೋ ಮಾಡಲೇಬೇಕಲ್ವಾ? ಹಳೆ ಒಡಂಬಡಿಕೆ ಕೆಲವೊಂದು ಮಾತನ್ನ ತೆಗೆದುಕೊಂಡು ಕೆಲವೊಂದ ಬಿಟ್ಟೋಗೋದು ಹೇಗೆ? ಹಂಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೇಳುವಂತ ಮೋಶೆ ಮೂಲಕ ಕೊಡಲ್ಪಟ್ಟಂತ ದೇವರ ವಾಕ್ಯವನ್ನ ನಾನು ಕೆಲವೊಂದು ನೆರವೇರಿಸ್ತಿದ್ದೀನಿ, ನನ್ನ ಸಭೆಯಲ್ಲಿ ಅದನ್ನ ಪರಿಪಾಲಿಸಿದ್ದೀನಿ ಅಂದ್ರೆ ನೀವು ಸಹ ಇದನ್ನ ಪರಿಪಾಲಿಸಲೇಬೇಕು. ಯಾವುದನ್ನ? ಏಟಿಗೆ ಏಟು, ಕಣ್ಣಿಗೆ ಕಣ್ಣು, ಅಲ್ಲಿಗೆ ಅಲ್ಲು, ಗಾಯಕ್ಕೆ ಗಾಯ, ಬರೆಗೆ ಬರೆ ಮಾಡ್ಬೇಕಾಗಿ ಇಲ್ಲ ಪ್ರಿಯ. ಇದು ದೇವರು ಕೊಟ್ಟದ ವಾಕ್ಯನೇ ನಿಜ. ಸಂದರ್ಭಗಳನ್ನು ನೋಡಬೇಕಾಗಿದೆ. ನಾವು ಯಾವ ಕಾಲಮಾನದಲ್ಲಿದ್ದೇವೆ? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ಡ್ಯೂಟರಾನಮಿ ಚಾಪ್ಟರ್ 28, ಉಪಾಗಮಂ 28வது அதிகாரம் 7வது வசனத்தை வாசி. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು, 7 ದಾರಿಯಿಂದ ಇಲ್ಲಿ ಇಸ್ರಾಯೇಲ್ ಜನರಿಗೆ ಹೇಳ್ತಿದ್ದಾನೆ ದೇವರು ಏನಂತೆ ಬ್ರದರ್? ನಿಮ್ಮ ಶತ್ರು ಅಂತ ಹೇಳ್ತಿದ್ದಾನೆ ಇಲ್ಲಿ. ದೇವರ ವಾಕ್ಯ ಹೇಳ್ತಾರೆ ದೇವರು ನಿಮ್ಮ ಶತ್ರು ಅಂತಿದ್ದಾನೆ. ಹೂ ಇಸ್ ಮೈ ಶತ್ರು? ಯಾರು ನನ್ನ ಎನಮಿ? ಇಸ್ರಾಯೇಲ್ ಜನರಿಗೆ ಹೇಳ್ತಿದ್ದಾನೆ ದೇವರ ವಾಕ್ಯ ಹೇಳ್ತದೆ ನಿಮ್ಮ ಶತ್ರು ಅಂತ ಹೇಳಲ್ಪಡ್ತದೆ. ನಿಮ್ಮ ಮೇಲೆ ಬರುವಂತ ಶತ್ರು ಅಂತ ಹೇಳ್ತಾನೆ. ಗಮನ ಇಡಿ, ಶತ್ರು ಇದ್ದಾರೆ ಇಸ್ರಾಯೇಲ್ ಜನರಿಗೆ, ಯೂದರಿಗೆ ಇದ್ದಾರೆ. ಅಳವಡಿಕೆಯಲ್ಲಿ ಶತ್ರುಗಳಿದ್ದಾರೆ. ಅದು ಯಾರಾದ್ರೂ ಇರಬಹುದು, ಅನ್ಯರಾಗಿರಬಹುದು, ಜೊತೆಯಲ್ಲೇ ಇದ್ದೋತ್ತಿರಬಹುದು, 12 ಗೋತ್ರಗಳಲ್ಲಿ ಒಬ್ರು ಇರಬಹುದು. ಯಾರೋ ಒಬ್ರು ಏನಾಗಿದ್ದಾರೆ, ಶತ್ರು ಇದ್ದಾರೆ ಅಂತ ವೇದವಾಕ್ಯ ತಿಳಿಸಿದೆ. ಹಾಗಾದ್ರೆ ನಮಗೂ ಸಹ ಶತ್ರು ಇದ್ದಾರೆ ಬ್ರದರ್, ನಮಗೂ ಸಹ ಶತ್ರು ಇದೆ. ನೋಡಿ ಅವ್ರು ನೋಡಿ ವೇದವಾಕ್ಯ ಹೇಳ್ತದೆ ಇಸ್ರಾಯೇಲರಿಗೆ ನಿಮ್ಮ ಮೇಲೆ ಬರುವಂತ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಇವತ್ತು ಈ ವಾಕ್ಯ ಅನೇಕರು ಹೇಳ್ತಾರೆ, ನಿಮ್ಮ ಶತ್ರುಗಳು, ನಿಮ್ಮ ಮೇಲೆ ಬರುವಂತ ಶತ್ರುಗಳು ಯೆಹೋವನು ನೋಡ್ಕೊಳ್ತಾನೆ. ಹಲ್ಲೆಲೂಯಾ. ಅವರು ಒಂದು ದಾರಿಯಿಂದ ನಿಮ್ಮ ಮೇಲೆ ಬಂದ್ರೆ ಎಷ್ಟು ದಾರಿಯಿಂದ ಹೋಗ್ತಾರೆ? 7 ದಾರಿಯಿಂದ ಹೋಗ್ತಾರೆ. ಆಮೇನ್. ಸ್ವರ ಕಿರಿಸುವಂತ ವ್ಯಕ್ತಿಗಳಿದ್ದಾರೆ ಇವತ್ತು. ನಮ್ಗೆ ಯಾರಲ್ಲಿ ಶತ್ರು? ಶತ್ರುವಿನ ಮಾತು ದೇವರ ವಾಕ್ಯದಲ್ಲಿ, ಹೊಸ ಒಡಂಬಡಿಕೆ ಭಾಗದಲ್ಲಿ ಇಲ್ಲವೇ ಇಲ್ಲ. ಹಾಗಾದ್ರೆ ಈ ವಾಕ್ಯವನ್ನು ಯಾಕೆ ಪ್ರಬೋಧಿಸ್ತಾರೆ ಅನೇಕ ಸಭೆಗಳಲ್ಲಿ? ಶತ್ರು ಒಂದು ದಾರಿಯಿಂದ ಬಂದ್ರೆ 7 ದಾರಿಯಲ್ಲಿ ಹೋಗಿ ನಮಗೆ ಯಾಕೆ ಬರ್ಬೇಕಾಗಿಲ್ಲ? ಒಬ್ಬನೇ ಒಂದು ದಾರಿ ಇಲ್ಲ, ಶತ್ರುನೇ ಇಲ್ಲ ಅಂದ್ರೆ ನಮ್ಗೆ ಆತನ ಬರೋದು ಬೇಕಾಗಿಲ್ಲ. ನನ್ನ ಶತ್ರು ಯಾರು? ಅದೇ ಶತ್ರುಗಳಿದ್ದಾರೆ, ನಮಗೆ ವೈರಿಗಳಿದ್ದಾರೆ. ಶತ್ರು, ವೈರಿ, ಎನಿಮಿ ಎಲ್ಲ ಒಂದೇ ನಾಮಪದಗಳಾಗಿದೆ. ಅಂದ್ರೆ ಇಸ್ರಾಯೇಲ್ ಜನರಿಗೆ ಹೇಳುವಂತ ಮಾತು ನಮಗೂ ಇದೆಯಾ? ಒಬ್ಬ ನಮಗೆ ಶತ್ರು ಇದ್ದಾನೆ, ಅವನು ಒಂದು ದಾರಿ ಬಂದ್ರೆ ಏನ್ ಹೇಳ್ತಾನೆ? 7 ದಾರಿಗಳಿರ್ತಾನೆ. ಪ್ರಿಯರೇ, ನಾವು ಯಾವ ರೀತಿಯಲ್ಲಿ ಈ ಭೂಮಿಯಲ್ಲಿ ಬದುಕಿದ್ದೇವೆ? ದಯವಿಟ್ಟು ಹೊಸ ಒಡಂಬಡಿಕೆಯಲ್ಲಿ ಬದುಕಿರುವಂತ, ಹೊಸ ಒಡಂಬಡಿಕೆಯಲ್ಲಿರುವಂತ ನಾವು
ಈ ವಿಷಯವನ್ನು ಗಂಭೀರವಾಗಿ ನೋಡಬೇಕಾಗಿದೆ. ಹೇಗೆ ಪ್ರೀತಿಯ ಬಗ್ಗೆ ನಾನು ಮಾತಾಡಿದನು, ಈ ಶತ್ರುಗಳ ವಿಷಯದಲ್ಲೂ ನಾವು ತುಂಬಾ ಹುಷಾರಾಗಿರ್ಬೇಕು. ವೈರಿಗಳ ವಿಷಯದಲ್ಲಿ ಈ ಶತ್ರುಗಳು ಹೊಸ ಒಡಂಬಡಿಕೆಯಲ್ಲಿ ಬದುಕಿರುವಂತ ನಮಗೆ ಯೇಸು ಕ್ರಿಸ್ತನು ಇನ್ನೇನು ಹೊಸ ಒಡಂಬಡಿಕೆಯನ್ನು ಪ್ರಾರಂಭ ಆಗಿಲ್ಲ. ಯೇಸು ಕ್ರಿಸ್ತನ ಜೀವಿತ ಕಾಲದಲ್ಲಿ ಯೇಸು ಕ್ರಿಸ್ತನ ಹೇಳುವಂತ ಬೆಟ್ಟದ ಪ್ರಸಂಗದಲ್ಲಿ ಒಂದು ಮಾತಿದೆ, ಮತ್ತಾಯ 5ನೇ ಅಧ್ಯಾಯ. ಯೇಸು ಕ್ರಿಸ್ತನು ಈ ಯೂದರಿಗೆ ಯಾರಿಗೆ ಕೊಡಲ್ಪಟ್ಟಂತ ಧರ್ಮಶಾಸ್ತ್ರ ಕೊಡಲ್ಪಡ್ತೋ, ಯಾರಿಗಂದ್ರೆ பழைய பகுதி கொடுக்கப்பட்ட அந்த மக்களுக்கே சொல்றார் இயேசு கிறிஸ்து. பாருங்க 5ஆம் அதிகாரம், மலைப்பிரசங்கத்தின் 5ஆம் அதிகாரம் 44ஆம் வசனத்தை வாசிங்க. 44ஆம் வசனம். ஆகவே நான் உங்களுக்கு ಹೇಳುವುದು இயேசு கிறிஸ்து சொல்றது, தேங்க்யூ, நான் உங்களுக்கு சொல்லுகிறது என்றால் ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ದೇವರು ಇಸ್ರಾಯೇಲ್ ಜನರಿಗೆ ನಿನ್ನ ವೈರಿ ಒಂದು ದಾರಿಯಿಂದ ಬಂದ್ರೆ 7 ದಾರಿಯಿಂದ ಓಡುತ್ತಾನೆ, ನಿನ್ನ ಶತ್ರು ಒಂದು ದಾರಿಯಿಂದ ಬಂದ್ರೆ 7 ದಾರಿಯಿಂದ ಓಡುತ್ತಾನೆ ಅಂತ ಈಗ ತಾನೇ ಧರ್ಮೋಪದೇಶ ಕಾಂಡದಲ್ಲಿ ಓದಂತ ನಾವು ಕಣ್ಣಿಗೆ ಕಣ್ಣು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ ಅನೇಕ ವಿಷಯಗಳು ನೋಡಿದಂತ ನಾವು ಅದೇ ಇಸ್ರಾಯೇಲ್ ಜನರಿಗೆ ಯೇಸು ಕ್ರಿಸ್ತನು ಒಂದು ಮಾರ್ಪಾಡನ್ನ ತರ್ತಿದ್ದಾನೆ. ಏನ್ ಹೇಳ್ತಿದ್ದಾನೆ ಅಂದ್ರೆ, ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ ಅಂತ ಹೇಳ್ತಾನೆ. ಟೋಟಲಿ ಚೇಂಜ್ ಮಾಡ್ತಿದ್ದಾನೆ ಯೇಸು ಕ್ರಿಸ್ತ. ಯಾರಿಗೆ? ಯೂದರಿಗೆ. ಯಾಕಂದ್ರೆ ಯೂದರಲ್ಲಿ ವೈರಿಗಳಿದ್ರು, ಯೂದರ ಕಾಲದಲ್ಲಿ, ಧರ್ಮೋಪದೇಶದ ಕಾಲದಲ್ಲಿ ಶತ್ರುಗಳಿದ್ರು. ಯಾಕ ಅದಕ್ಕೆ ಮೋಶೆ ಕಾಂಡದಲ್ಲಿ ಹೇಳಲ್ಪಟ್ಟಿದೆ, ನಿಮ್ಮ ಶತ್ರುಗಳು ಬಂದ್ರೆ, ಈ ಕಡೆಯಿಂದ ಫಿಲಿಸ್ಟರು ಬಂದ್ರೆ ಅವ್ರು 7 ದಾರಿಯಲ್ಲಿ ಓಡೋಗ್ ಮಾಡ್ತೀನಿ. ನಿಮ್ಮ ಶತ್ರುಗಳು ಯಾರೇ ಆಗಿರ್ಲಿ, ಅನ್ಯರಾಗಿರ್ಲಿ, ಯಾರೇ ಆಗಿರ್ಲಿ, ನಿಮ್ಮ ಶತ್ರುಗಳು ಬಂದ್ರೆ ನಿಮ್ಮನ್ನು 7 ದಾರಿಯಿಂದ ಓಡಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಅದೇ ಯೂದರಿಗೆ ಯೇಸು ಕ್ರಿಸ್ತನು ಹೇಳೋದಂದ್ರೆ, ನಿಮ್ಮ ವೈರಿಗಳನ್ನ ನೀವು ಪ್ರೀತಿಸಿರಿ. ಹೇಗೆ ಸಾಧ್ಯ? ಇದು ಹೊಸ ಒಡಂಬಡಿಕೆ ಭಾಗ ಅಲ್ಲ, ಈ ಸಂದರ್ಭ ಹಳೆ ಒಡಂಬಡಿಕೆ ಸಂದರ್ಭ ಇದೆ. ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ. ಟೋಟಲಿ ಚೇಂಜ್. ಯೇಸು ಕ್ರಿಸ್ತನು ಯೂದರು ಕಣ್ಗಳು ಮಿಡಿಸಿ ನೋಡುವಂತ ರೀತಿಯಲ್ಲಿ ಮಾಡ್ಬಿಟ್ಟ. ನಮಗೆ ಅಲ್ಲಿ ಮೋಶೆ ಕೊಟ್ಟಂತ ಕಟ್ಟಳೆನೇ ಬೇರೆ. ನನಗೆ ಕೆನ್ನೆಗೆ ಹೊಡೆದಾನೆ, ನಾನು ಇನ್ನೊಂದು ಕೆನ್ನೆಗೆ ಹೊಡಿಲೇಬೇಕು, ನನಗೊಂದು ಹಲ್ಲು ತೆಗೆದಿದ್ದಾನೆ, ಇನ್ನೊಂದು ಹಲ್ಲು ತೆಗಿಬೇಕು ಅಂತ ಹೇಳಲ್ಪಟ್ಟಿದೆ. ನಾನು ಯಾಜಕರ ಬಳಿಯಲ್ಲಿ ಹೋಗ್ತೀನಿ, ನ್ಯಾಯನ ಕೇಳ್ತೀನಿ, ಅವನ ಕಾಲು ಕತ್ತರಿಸಿದ್ರೆ ನನ್ನ ಆತನ ಕಾಲು ಕತ್ತರಿಸಬೇಕು ಅಂತಿದ್ದೀನಿ. ಈತನ ಬಂದ್ಬಿಟ್ಟು ಎಲ್ಲವನ್ನ ಬದಲಾವಣೆ ಮಾಡ್ತಿದ್ರೆ, ಹೌದು ಕ್ರಿಸ್ತನ ಪ್ರಿಯರೇ, ಎಲ್ಲವನ್ನ ಬದಲಾವಣೆ ಮಾಡಿದ್ದಾನೆ. ಈ ಬದಲಾವಣೆ ಸಭೆ ಒಳಗಡೆ ಇರಬೇಕು ಅನ್ನೋದೇ ನನ್ನ ಮಾತು. ಇದನ್ನೇ ಯೇಸು ಕ್ರಿಸ್ತನು ಸಹ ಎದುರು ನೋಡುವಂತ ಮಾತು. ವೈರಿಯನ್ನ ಪ್ರೀತಿಸುವಂದ್ರೆ ಎಷ್ಟರ ಮಟ್ಟಿಗೆ ಸಾಧ್ಯ? ಇಸ್ರಾಯೇಲ್ ಜನರಿಗೆ ಲೆಕ್ಕ ಹಾಕೊಳ್ಳೋ, ನಾ ಬಿಡಿ. ವೈರಿಯನ್ನ ಪ್ರೀತಿಸೋದಂದ್ರೆ ಹೇಗೆ? ಕಳೆದ ಸಬ್ಜೆಕ್ಟೇ ಈಗ ಒಳಗಡೆ ಇನ್ವಾಲ್ವ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಒಂದು ಲೈನ್ ತರ್ತಾ ಇದ್ದೀನಿ. ದೇವರಿಗೆ ನಾವು ಏನಾಗಿದ್ದು, ವೈರಿಗಳಾದಂತ ನಮ್ಮನ್ನ ದೇವರು ಪ್ರೀತಿಸಿದ. ನಮ್ಮನ್ನ ಪ್ರೀತಿಸುವಂತ ರೀತಿಯಲ್ಲಿ ತನ್ನ ಮಗನನ್ನ ಒಪ್ಪಿಸಿಕೊಟ್ಟ. ಈ ವಾಕ್ಯವನ್ನ ನಾವು ಯಾವ ಕಾರಣಕ್ಕೂ ಮರಿಬ. ನಾವು ಯಾರು ಅನ್ನೋದ್ರೆ, ಈಗ ನಾವ್ಯಾರು ದೇವರ ದೃಷ್ಟಿಯಲ್ಲಿ ಪಾಪಿಗಳು, ನಾವ್ಯಾರು ದೇವರ ದೃಷ್ಟಿಯಲ್ಲಿ ಏನೂ ಇಲ್ಲದವು. ಆದ್ರೆ ನಮ್ಮ ಮೇಲೆ ಪ್ರೀತಿ ಇಟ್ಟು ದೇವರು ತನ್ನ ಮಗನನ್ನ ಕೊಟ್ಟಾಗ, ನನ್ನ ವೈರಿಗೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ವೈರಿಗೆ ಏನ್ ಮಾಡ್ಬೇಕು? ಎಲ್ಲ ಸೈಲೆಂಟ್ ಆಗಿದ್ದೀರಿ. ವೈರಿಗೆ ಏನ್ ಮಾಡ್ಬೇಕು? ಪ್ರೀತಿಸಬೇಕು. ಅಂದ್ರೆ ಹೇಗೆ ಪ್ರೀತಿಸೋದು? ಅವನನ್ನ, ನನ್ನ ಶತ್ರುನ ಹೇಗೆ ಪ್ರೀತಿಸೋದು? ನನ್ನ ಕೆಟ್ಟದೇ ಬಯಸುವಂತವನ್ನ ನಾನು ಹೇಗೆ ಅವನಿಗೋಸ್ಕರ ನಾನು ಪ್ರಾರ್ಥನೆ ಮಾಡೋದು? ಮಾಡಲೇಬೇಕು. ಯಾಕಂದ್ರೆ ನಾವು ಸಭೆ ಒಳಗಡೆ ಇದ್ದೀವಿ, ಮಾಡಲೇಬೇಕು. ನಿತ್ಯ ಜೀವನ ಎದುರು ನೋಡ್ತಾ ಇದ್ದೀವಿ, ಮಾಡಲೇಬೇಕು. ಸಭೆಯಲ್ಲಿ ನಾವು ಕ್ರಿಸ್ತನ ಶರೀರದಲ್ಲಿ ಅಂಗಗಳಾಗಿದ್ದೇವೆ. ಇಲ್ಲಾಂದ್ರೆ ಇಲ್ಲ, ಆಪ್ಷನ್ಸ್ ಇಲ್ಲ, ನಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಹೇಳ್ತಾರಲ್ವಾ, ಬೇರೆ ಯಾವ ಆಪ್ಷನ್ಸ್ ಇಲ್ಲ, ಇದು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ನಾವು ಒಳಪಟ್ಟಿದ್ದೀವಿ. ಕಷ್ಟ ಆಗುತ್ತೆ ಅಲ್ವಾ? ಯೇಸು ಕ್ರಿಸ್ತನು ಹೇಳುವಂತ ಮಾತು ಕಷ್ಟ ಆಗುತ್ತೆ. ಯೂದರಿಗೆ ಕಷ್ಟ ಆಯ್ತು ಅವತ್ತು. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಬದುಕಿರೋದು ನಮಗೆ ಕಷ್ಟ ಆಗ್ತಿದೆಯಾ ಇಲ್ವೋ? ಯಾರ ಮೇಲೆ ಯಾರು ನಮ್ಮ ಶತ್ರುಗಳಾಗಿದ್ದಾರೆ ಅಂತ ಫಸ್ಟ್ ನೆನೆಸ್ಬೇಕು. ತನ್ನ ಕಂಡ್ರನೇ ಆಗೋದಿಲ್ಲ, ಪ್ರೀತಿಸೋರ್ಗೋಸ್ಕರ ಅವರನ್ನ ಪ್ರೀತಿಸಿ. ಪೌಲನು ಹೇಳ್ತಾನೆ ನೋಡಿ, ಕೊರಿಂಥದವರಿಗೆ ಬರುವಂತ ಪತ್ರಿಕೆ 1ನೇ ಅಧ್ಯಾಯ 5ನೇ ಅಧ್ಯಾಯ, 1 Corinthians chapter 5 5ನೇ ಅಧ್ಯಾಯ 10ನೇ ಮಾತು. 1 Corinthians chapter 5 verse 10. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಳ್ಳುಕೊಳ್ಳುವವರು, ವಿಗ್ರಹಾರಾಧಕರು ಇವರ ಸಹವಾಸವನ್ನು ಬಿಟ್ಟುಕೊಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಇದು ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ? ಇವ್ರ ಜೊತೆಲೆಲ್ಲ ಸಹವಾಸ ಮಾಡುವಲ್ಲ ಅಂತ ಅವ್ರು ಪ್ರಶ್ನೆ ಕೇಳಿದ್ರು. ಅದಕ್ಕೋಸ್ಕರ ಹೇಳ್ತಾರೆ. ಇವತ್ತು ಮಾತಾಡೋದು ಸಿಗ್ಬೋದು ಅವರಿಗೆ.
ಇವರೆಲ್ಲ ಹೇಗೆ ಇವರೆಲ್ಲ ಮಧ್ಯದಲ್ಲಿ ಬರ್ತಿದೆಯಲ್ಲ. ಈಗ ಇಲ್ಲಿ ಕೆಲವೊಂದು ವಿಷಯಗಳನ್ನ ಮಾತ್ರ ನೀವು ಯೋಚನೆ ಮಾಡಿ. ಲೋಭಿಗಳು, ಸುಳುಕೊಳ್ಳುವವರು, ವಿಗ್ರಹಾರಾಧಕರು, ಇವ್ರು ಬಿಡಿ, ಇವರ ಸವಾಸನ ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಅಂದ್ರೆ ಏನರ್ಥ? ಇವರ ಜೊತೆಯಲ್ಲೇ ಇರಬೇಕು ಅಂತ ಅರ್ಥನ? ಇವರ ಜೊತೆಯಲ್ಲೇ ಒಡನಾಟ ಇಟ್ಕೋಬೇಕು ಅಂತ ಅರ್ಥನ? ಅದರ ಅರ್ಥ ಏನು? ತಾತ್ಪರ್ಯ ಅದಲ್ಲ. ಪೌಲನು ಹೇಳಿದ ತಾತ್ಪರ್ಯ ಅದಲ್ಲ. ಇವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಬೇಕಾಗಿದೆ, ಇವರನ್ನು ನಾನು ಪ್ರೀತಿಸಬೇಕಾಗಿದೆ. ಇದನ್ನೇ ಯೇಸು ಕ್ರಿಸ್ತನು ಹೇಳ್ತಾ ಇರೋದು. ಈ ಲೋಭಿಗಳು ಅಂತಿದ್ದಾರೆ, ಸುಳ್ಕೊಳ್ಳೋರು ಇದ್ದಾರೆ. ಅವ್ರು ಸುಳ್ಕೊಳ್ಳೋರು ಇರ್ಬೋದು, ನಮ್ಮ ಪಕ್ಕದಲ್ಲಿ ಇರ್ಬೋದು, ನಮ್ಮ ನೆರೆಯಲ್ಲಿ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಇರ್ಬೋದು. ಇವ್ರನ್ನ ಬಿಟ್ಬಿಡು ಬರಬೇಡಿ ಅಂತ ಹೇಳ್ತಾನೆ ವಾಕ್ಯ. ಅವ್ರನ್ನ ಪ್ರೀತಿಸಿ ಅಂತ ಹೇಳ್ತಿದ್ದಾನೆ. ನಾವು ಯಾರನ್ನ ಪ್ರೀತಿಸ್ಬೇಕೋ ಅವ್ರು ಇಂಥವರೇ ಆಗಿರ್ಬೇಕು ಅನ್ನೋದಿಲ್ಲ. ನನ್ನನ್ನು ಪ್ರೀತಿಸೋರು, ನನ್ನ ಪ್ರೀತಿಸ್ತೀನಿ ಅಂದ್ರೆ ನಾನು ಮೊದಲೇ ಹೇಳಿದೆ, ಅದು ಮನುಷ್ಯನ ಪ್ರೀತಿ, ಅವಶ್ಯಕತೆ ಪ್ರೀತಿ, ಅದು ತಾತ್ಕಾಲಿಕವಾದಂತಹ ಪ್ರೀತಿ. ನನ್ನ ಪ್ರೀತಿಸೋರ್ನ ಇಂಥವ್ರನ್ನ ಪ್ರೀತಿಸ್ಬೇಕು. ಇವ್ರನ್ನ ಬಿಟ್ಬಿಟ್ಟು ಬರೋದಕ್ಕಾಗೋದಿಲ್ಲ ನಾನು. ಲೋಭಿಗಳು ಇರ್ತಾರೆ ನನ್ನ ಕುಟುಂಬದಲ್ಲಿ, ಹೌದು, ಸುಲ್ಕೊಳ್ಳೋರು ಇರ್ತಾರೆ, ಅವ್ರ ವಿಗ್ರಹಾರಾಧಕರು ಇರ್ತಾರೆ. ಹೇಗೆ ಅದ್ರ ಜೊತೆ ನಮ್ಮ ಸಂಬಂಧ ಇಟ್ಕೊಳ್ಳೋದು? ಅವ್ರನ್ನ ಬಿಟ್ಬಿಟ್ಟು ಹೊಂಡೋದ? ಅವ್ರನ್ನ ಶತ್ರುಗಳಾಗಿ ನೋಡೋದ? ಅವ್ರನ್ನ ವೈರಿಗಳಾಗಿ ನೋಡೋದ? ಇಲ್ಲ ರೀ, ಆ ತಾತ್ಪರ್ಯನೇ ಅಲ್ಲ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ನಂತರ ಇನ್ನೊಂದು ಮಾತು ಹೇಳ್ತಾನೆ, ಹಾಗೆ ಮಾಡಬೇಕೆಂದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗ್ಬೇಕಾಗುತ್ತೆ. ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು ಯಾರ ಜೊತೆಯಲ್ಲಿ ಇರಬೇಕು? ಯೇಸು ಕ್ರಿಸ್ತನೇ ಹೇಳ್ತಾನೆ ನಾವು ಯಾರ ಜೊತೆಯಲ್ಲಿ ಹೇಗೆ ಇರಬೇಕು. ಅದನ್ನು ಹೇಳುವಂಥ ಕಾರ್ಯ ನೋಡುವ. ಮತ್ತೆ 5-6ನೇ ಅಧ್ಯಾಯ ಬೆಟ್ಟದ ಪ್ರಸಂಗದಲ್ಲಿ, ಮತ್ತೆ ಅಲ್ಲಿಗೆ ಬರುವ. ಬೆಟ್ಟದ ಪ್ರಸಂಗದಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮಾತು. ಮತ್ತೆ 6ನೇ ಅಧ್ಯಾಯ 14ನೇ ವಾಕ್ಯ, ಆರಾಧಿಕರ 16ನೇ ವಚನ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾರೆ. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾರೆ. ಹೇಗೆ ಸಾಧ್ಯ? ಯೂದರಿಗೆ ಹೇಳುವಂತ ಮಾತು ಪ್ರಾರಂಭದಲ್ಲಿ ಹೇಳ್ತಾ ಮತ್ತೆ ಹೇಳ್ತಿದ್ದೀನಿ. ಯೇಸು ಕ್ರಿಸ್ತನು ಬೆಟ್ಟದ ಪ್ರಸಂಗದಲ್ಲಿ ಮಾತಾಡ್ತಿದ್ರೆ ಅಲ್ಲಿ ಅನೇಕ ಯೂದರುಗಳಿದ್ದಾರೆ, ಅಲ್ಲಿ ಅನೇಕ ಫರಿಸಾಯರು, ಸದುಕಾಯರಿದ್ದಾರೆ, ಧರ್ಮಶಾಸ್ತ್ರವನ್ನ ಒಳಪಟ್ಟವರಿದ್ದಾರೆ. ಅವ್ರಿಗೆ ಹೇಳುವಂತ ಮಾತು, ಆದ್ರೆ ಅವ್ರಿಗೆ ಹೇಳುವಂತ ಮಾತಲ್ಲ ಇದು. ಅವರ ಜೊತೆಗೆ ಅವರ ಮೂಲಕ ಹೊಸ ಒಡಂಬಡಿಕೆಯಲ್ಲಿ ಬದುಕಿರುವಂತ ನಮಗೆ ಹೇಳುವಂತ ಮಾತು. ಹೇಳಿದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ, ಗಮನ ಇದೆ, ನಿಮ್ಮ ಅಲ್ಲಿ ಹೇಳುವಂತ ನೀವು ಜನರ ತಪ್ಪುಗಳಂತ ಹೇಳ್ತದೆ ಯೂದರಿಗೆ. ಅದ್ರ ಅರ್ಥ ಏನು? ಜನರ ತಪ್ಪುಗಳಂದ್ರೆ ಎಲ್ಲರಂದ್ರೆ ಏನು? ಎಲ್ಲರಂದ್ರೆ ನಾ ಹೇಳಿದ ಮೊದಲು ಸರಿ ಹೇಳಿದ್ದೆ. ಜನರ ತಪ್ಪುಗಳನ್ನು ಕ್ಷಮಿಸಿದ್ರೆ ಯಾರು ಹೇಳ್ತಿದ್ದಾನೆ? ಯೇಸು ಕ್ರಿಸ್ತನು ಯಾರು ಹೇಳ್ತಿದ್ದಾನೆ ಇಲ್ಲಿ ಬೆಟ್ಟದ ಪ್ರಸಂಗದಲ್ಲಿ? ಬೆಟ್ಟದ ಪ್ರಸಂಗದಲ್ಲಿ ಯಾರ ಮುಂದೆ ಆತನು ಬೆಟ್ಟದ ಮೇಲೆ ಕುಂತ್ಕೊಂಡು ಪ್ರಸಂಗ ಮಾಡ್ತಿದ್ದಾನೆ? ಯೂದರ ಮುಂದೆ, ಇಸ್ರಾಯೇಲರ ಮುಂದೆ. ಅವ್ರಿಗೆ ಹೇಳ್ತಿದ್ದಾನೆ, ನೀವು ನಿಮ್ಮಲ್ಲಿರೋರನ್ನ ಕ್ಷಮಿಸಿದ್ರೆ ಅಂತ ಹೇಳಿಲ್ಲ. ಅದ್ ಹೇಳ್ತಾರೆ ಜನರ ತಪ್ಪುಗಳನ್ನ ಕ್ಷಮಿಸಿದ್ರೆ ಅಂತ. ಅಂದ್ರೆ ಅರ್ಥ ಏನಂದ್ರೆ, ಇಸ್ರಾಯೇಲ್ ಜನರು ಯಾವ ಕಾರಣಕ್ಕೂ ಅನ್ಯರನ್ನ ಕ್ಷಮಿಸ್ತಾನೆ ಇರಲಿಲ್ಲ, ಅನ್ಯರನ್ನ ಸೇರಿಸ್ಕೊತಾನೆ ಇರಲಿಲ್ಲ, ಅನ್ಯರ ತಪ್ಪನ್ನ ಎತ್ತಿ ಹಿಡಿತಾ ಇದ್ರು. ಅವರು ಉದಾಹರಣೆಗೆ ಹೇಳಿದ್ರೆ ಸಮಾರ್ಯದವ್ರು ಕಂಡ್ರೆ ಅವ್ರು ಆಯ್ತಾ ಇರಲಿಲ್ಲ. ಅಂತ ಸಮಾರ್ಯದವ್ರನ್ನ ನೀವು ಏನ್ ಮಾಡಿ, ಅವ್ರ ತಪ್ಪುಗಳನ್ನ ನೀವು ಕ್ಷಮಿಸಲೇಬೇಕು ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ಬದುಕಿರೋದು ನಾವು ಸಹ ಸಭೆಯಲ್ಲಿರೋರು ಮಾತ್ರ ಕ್ಷಮಿಸೋದಲ್ಲ ರೀ, ನಾವೆಲ್ಲರೂ ಸಹ ಅನ್ಯರು ಸಹ ನಾವು ಕ್ಷಮಿಸಬೇಕಾಗಿದೆ. ಜನರು ಅಂದ್ರೆ ಅದೇನೆ, ಎಲ್ಲರೂ ಸಹ ಪಾಪ ರಕ್ಷಣೆಯಲ್ಲಿ ಹೊಂದಿರೋರು, ರಕ್ಷಣೆ ಹೊಂದದೇ ಇರೋರು ಎಲ್ಲರಿಗೂ ಸಹ ಕ್ಷಮಿಸಬೇಕಾಗಿದೆ. ಹಂಗಾದ್ರೆ ಇವತ್ತು ನಾವು ತಿಳಿದುಕೊಳ್ಳುವ ಈ ವಾಕ್ಯದ ಪ್ರಕಾರ, ನಾನು ನನ್ನ ಪಕ್ಕದಲ್ಲಿರೋರನ್ನ ಕ್ಷಮಿಸಲಿಲ್ಲ ಅಂದ್ರೆ, ನಾನು ನನ್ನ ಪಕ್ಕದಲ್ಲಿರೋರಿಗೋಸ್ಕರ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ, ಎಷ್ಟರ ಮಟ್ಟಿಗೆ ದೇವರು ನನ್ನ ತಪ್ಪುಗಳನ್ನ ಕ್ಷಮಿಸೋದಕ್ಕೆ ರೆಡಿಯಾಗಿದ್ದಾನೆ. ಈ ಸಲ ನನಗೆ ಹೇಳ್ತಿದ್ದಾನೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದ್ರೆ ಅಂತ ಹೇಳ್ತಿದ್ದೆ. ಇವತ್ತು ನಮ್ಗೋದೇನೆ, ನಾನೊಬ್ಬ ಸಹೋದರನನ್ನ, ಸಹೋದರಿಯನ್ನ, ನನ್ನ ನೆರೆಯವರನ್ನ ಕ್ಷಮಿಸದೇ ಹೋದ್ರೆ ಹೇಗೆ ತಾನೇ ದೇವರು ನಮ್ಮ ಪಾಪಗಳನ್ನ, ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ? ನಾವು ತಪ್ಪೇ ಮಾಡಿಲ್ವಾ? ಹಾಗಾದ್ರೆ ನಾವು ಯಾವ ಕಾರಣಕ್ಕೂ ತಪ್ಪೇ ಮಾಡಿಲ್ವಾ? ದೇವರ ಮುಂದೆ ನಿಂತ್ಕೊಳ್ಳೋದಕ್ಕೆ ಪರಿಪೂರ್ಣವಾದಂತಹ ನೀತಿ ಉಳ್ಳವನಾಗಿದ್ದೇನಾ? ಅಬ್ರಾಹ್ಮನ ರೀತಿಯಲ್ಲಿ ನಾವು ನೀತಿವಂತರಾಗಿದ್ದೇವಾ? ತಪ್ಪೇ ಇಲ್ವ ನಮ್ಮಲ್ಲಿ ಪಾಪವೇ ಇಲ್ಲವೆಂದರೆ ಏನಂತಾನೆ ಯೋಹಾನ? ಸುಳ್ಳುಗಾರರಾಗಿದೆ. ನಮ್ಮ ಪಾಪವಿಲ್ಲ ಅಂದ್ರೆ ನಾವು ದೇವರು ಮೋಸ್ಕಾರ, ತಪ್ಪಿದೆ ನಮ್ಮಲ್ಲಿ. ಕ್ರಿಸ್ತಲ್ಲಿ ಪ್ರಿಯರೇ, ನಾನು ಇನ್ನೊಬ್ಬರ ತಪ್ಪನ್ನ ಕ್ಷಮಿಸಲಿಲ್ಲ ಅಂದ್ರೆ, ಇನ್ನೊಬ್ಬರ ತಪ್ಪಿಗೆ ನಾನು ಒಳಪಡಲಿಲ್ಲ ಅಂದ್ರೆ, ಹೇಗೆ ತಾನೇ ಯೇಸು ಕ್ರಿಸ್ತನ ಮೂಲಕ ದೇವರು ನನ್ನ ತಪ್ಪುಗಳನ್ನು ಕ್ಷಮಿಸೋದಕ್ಕೆ ಸಾಧ್ಯ? ಪ್ರೀತಿಸ್ತಿದ್ದೀನಿ, ಯಾರನ್ನ ಪ್ರೀತಿಸ್ತಿದ್ದೀನಿ, ಹೇಗೆ ಪ್ರೀತಿಸ್ತಿದ್ದೀನಿ ಅನ್ನೋದು ದೊಡ್ಡ ಒಂದೊಂದು ಭಾಗ ಪ್ರಿಯರೇ. ಕ್ಷಮಿಸ್ತಿದ್ದೀನಿ ಅಂದ್ರೆ ಯಾರನ್ನ ಕ್ಷಮಿಸ್ತಾ ಇದ್ದೀನಿ, ಹೇಗೆ ಕ್ಷಮಿಸ್ತಾ ಇದ್ದೀನಿ?
ಯಾವ ರೀತಿಯಲ್ಲಿ ಕ್ಷಮಿಸ್ತಾ ಇದ್ದೀನಿ ಅನ್ನೋದು ತುಂಬಾ ಮುಖ್ಯವಾದಂಥ ಕಾರ್ಯವಾಗಿದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಕಷ್ಟ. ರೋಮದವರಿಗೆ ಬರೆದಂಥ ಪತ್ರಿಕೆ ಪೌಲನು ಹೇಳ್ತಾನೆ ನೋಡಿ, 5ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 5 verse 10. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನು ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ದೇವರಿಗೆ ನಾವು ಏನಾಗಿದ್ದು ಅಂದರೆ ದೇವರಿಗೆ ನಾವು ವೈರಿಗಳಾಗಿದ್ದು, ವೈರಿಯಿಂದ ಶತ್ರುವಾಗಿದ್ದು. ದೇವರಿಗೆ ಶತ್ರುಗಳಾಗಿರುವಂತ ನಾವು ಅಂದ್ರೆ ವೈರಿಗಳಾಗಿದ್ದಂತ ನಾವು ಆಗಿಲ್ಲ, ದೇವರಿಗೆ ವೈರಿಗಳಾಗಿದ್ದ ನಾವು ಅಂತ ಹೇಳ್ತಾನೆ. ಕ್ರಿಸ್ತನ ಪ್ರಿಯರೇ, ಈ ವಾಕ್ಯವನ್ನ ಮರಿಬೇಡಿ. ನಾವು ದೇವರಿಗೆ ಪ್ರಿಯವಾದಂತ ಮಕ್ಕಳಲ್ಲ. ದೇವರಿಗೆ ನಾವು ಪ್ರಿಯವಾದ ಮಕ್ಕಳಾಗುವ ಮುಂಚೆ ವೈರಿಗಳಾಗಿದ್ದು. ನಮ್ಮ ವೈರಿಗಳಾದ ನಮ್ಮನ್ನ ತನ್ನ ಪ್ರಿಯನಾದಂತ ಮಗನನ್ನ ಕೊಟ್ಟಿದ್ದಾನೆ ಅಂತ ವೇದವಾಕ್ಯ ತಿಳಿಸ್ತದೆ. ಹಂಗಾದ್ರೆ ನನ್ನ ಪಕ್ಕದಲ್ಲಿರುವಂತ ವೈರಿ, ನನ್ನ ದೇಶವನ್ನಾಗಿರ್ಲಿ, ನನ್ನ ನೆರೆಯವನ್ನಾಗಿರ್ಲಿ, ನನ್ನ ಕುಟುಂಬವಾಗಿರ್ಲಿ, ನನಗೆ ವೈರಿ ಅನ್ನುವಂತ ಶಬ್ದ ನಮ್ಮ ಬದುಕಲ್ಲಿ ಬರಬಾರ್ದು. ಇವರು ನಮ್ಮ ಎನಿಮಿ ಬ್ರದರ್, ಇವರು ನಮ್ಮ ವೈರಿ ಬ್ರದರ್, ಇವರು ನಮ್ಮ ಶತ್ರು ಬ್ರದರ್, ಇವ್ರು ಕಂಡ್ರೆ ಆಗೋದಿಲ್ಲ, ನಮ್ಗೆ ಇವ್ರ ಜೊತೆ ನಾವು ಮಾತಾಡೋದಿಲ್ಲ, ಇವ್ರ ಜೊತೆ ಒಡನಾಟ ಇಲ್ಲ, ಇವ್ರ ಮನೆಗೆ ನಾವು ಹೋಗೋದಿಲ್ಲ ಅಂತ ಹೇಳೋದಾದ್ರೆ ಕ್ರಿಸ್ತನ ಪ್ರಿಯರೇ, ದೇವರು ನನ್ನನ್ನ ವೈರಿಯಾಗಿ ಅಂಗೀಕಾರ ಮಾಡ್ಕೊಂಡಿದ್ದಾನೆ ಅಂದಮೇಲೆ ನಾನು ಇನ್ನೊಬ್ಬರನ್ನ ಹಿಂಗೆ ಅಂಗೀಕಾರ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೇಗೆ ವೈರಿ ಅಂತ ಹೇಗೆ ನೀವು ಗುರುತಿಸ್ತೀರಿ? ಅವ್ರನ್ನ ಹೇಗೆ ಸೀಲ್ ಹೊಡಿತೀರಿ? ದೇವರು ಹಾಗೆ ಸೀಲ್ ಹೊಡಿಯೋದಾಗಿದ್ರೆ ನಮಗೆ ತನ್ನ ಮಗನನ್ನ ಕೊಡ್ತಾ ಇರಲಿಲ್ಲ, ಈ ನಿತ್ಯ ಜೀವನ ಕೊಡ್ತಾ ಇರಲಿಲ್ಲ. ಹೇಳ್ತಾನೆ ಪೌಲನು ಹೇಳ್ತಾನೆ ನೋಡಿ ರೋಮ ಸಭೆಯವರಿಗೆ, ದೇವರು ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ. ದೇವರ ಜೊತೆಯಲ್ಲಿ ನಾವು ಸಮಾಧಾನ ಆಗಿದ್ದು ನಮ್ಮ ನೀತಿಯಿಂದಲೂ ನಮ್ಮ ದಾನ ಧರ್ಮದಿಂದಲೂ ಅಲ್ಲ. ಹೇಳ್ತಾನೆ ಅಂದ್ರೆ ಆತನ ಮಗನ ಮೂಲಕನೇ ನಾವು ದೇವರ ಮುಂದೆ ಸಮಾಧಾನ ಆಗಿದ್ದೀವಿ. ಪ್ರಿಯರೇ, ನಿಮ್ಗೆ ಗೊತ್ತಾ ಸಮಾಧಾನ ಅಂದ್ರೆ ಅರ್ಥ ಆಗುತ್ತಾ? ನಿಮಗೆ ಸಮಾಧಾನದ ಅರ್ಥ ಆಗುತ್ತಾ? ದೇಶಿತವಾದ ಮುಂದೆ ಸಮಾಧಾನದ ಬಗ್ಗೆ ಮಾತಾಡುವ ಸುಮ್ಮನೆ ಸಾಧಾರಣ ಪದ ಅಲ್ಲ ಸಮಾಧಾನ ಅನ್ನೋ ಪದ. ಅಲ್ಲಿ ದೊಡ್ಡ ವಿಷಯ ಅಡಗಿದೆ ಸಮಾಧಾನದ ಹಿಂದೆ. ದೇವರು ನಮ್ಮನ್ನ ಪರಲೋಕಕ್ಕೆ ಸೇರಿಸಕ್ಕೆ ನಾವು ಯೋಗ್ಯರಾಗಿದ್ರೆ ಮಾತ್ರ ಸಾಧ್ಯ. ಅಂತ ವೈರಿಗಳಾಗಿದ್ದ ನಮ್ಮನ್ನ ಸಮಾಧಾನವನ್ನ ಮಾಡೋದಕ್ಕೆ ತನ್ನ ಮಗನನ್ನ ಕಳಿಸ್ಕೊಟ್ಟ. ಆ ಸಿಲುಬೆ ಮರಣ ನನ್ನ ಸಮಾಧಾನ ಮಾಡಿದೆ. ಯೇಸು ಕ್ರಿಸ್ತನ ಆ ಒಂದು ಏಟುಗಳು ನನ್ನ ಸಮಾಧಾನ ಮಾಡಿದೆ ದೇವರ ಮುಂದೆ. ಯೇಸು ಕ್ರಿಸ್ತನ ಸಿಲುಬೆಯಲ್ಲಿ ಪಟ್ಟಂತ ಬಾಧೆಗಳನ್ನು ನನ್ನ ದೇವರ ಮುಂದೆ ಸಮಾಧಾನ ಮಾಡಿದೆ. ಆ ಸಮಾಧಾನ ದೇವರ ಜೊತೆ ನಾವು ಸಮಾಧಾನ ಆಗಲಿಲ್ಲ ಅಂದ್ರೆ ನಾವು ಯಾರು ಸಹ ನಿತ್ಯ ಜೀವಕ್ಕೆ ಬಾಧ್ಯರಿಸ್ತಲ್ಲ. ಈಗ ಗಮನ ಇಡಿ, ನಾನು ವೈರಿಯಾಗಿ ದೇವರ ಮೂಲಕ ಕ್ರಿಸ್ತನ ಮೂಲಕ ದೇವರ ಮುಂದೆ ಸಮಾಧಾನ ಆಗಿದ್ದೀನಿ ಅಂದ್ರೆ ನನಗೆ ಯಾವ ವೈರಿಯೂ ಸಹ ನಮಗೆ ಇರಬಾರ್ದು. ಒಂದು ವೇಳೆ ವೈರಿ ಇದ್ದಾರೆ ಅಂತ ಯಾರೋ ವೈರಿ ಇದ್ದಾರೆ, ನನಗೆ ತುಂಬಾ ಕಾಲವಾದ ವೈರಿ ಇದ್ದಾರೆ, ಕ್ಷಮಿಸಲಿಲ್ಲ ಅಂದ್ರೆ ನೀವು ಹೇಗೆ ತಾನೇ ನಿತ್ಯ ಜೀವನ ಪಡ್ಕೊಳ್ಳೋಕೆ ಸಾಧ್ಯ? எப்படி நீங்க பரலோகத்துக்கு போக முடியும்? என்னுடைய எளிமையை நீங்க மன்னிக்கலாம். தேவன் உங்களே தமிழ்ல வைரின்னு சொல்றாங்களா? தமிழ்ல சத்ருவா, என்னுடைய சத்ரு, நம் தேவனுக்கு சத்ருவா இருந்த எங்களையே தேவன் மன்னிக்கும்போது என்னுடைய சத்ருவை நம்ம மன்னிக்கலைன்னால் காலகாலமா அந்த சத்ருவா இருக்கிறாருன்னா எப்படி நம்ம நித்திய ஜீவனை பெற்றுக்கொள்ள முடியும்? ஏன்னா அதுதான் சொல்றாரு, என்னுடைய சத்ருவை நீ மன்னித்தால் நான் மன்னிக்கிறேன்னு சொல்றாரு. அந்த நம்ம மலை பிரசங்கத்துல பார்த்து ನಿನ್ನ ವೈರಿನ ಕ್ಷಮಿಸಿದ್ರೆ ನಾನು ನಿನ್ನ ಕ್ಷಮಿಸ್ತೀನಿ. ಯೂದರಿಗೆ ಹೇಳಿದಂತ ಮಾತಲ್ಲ, ನಮಗೂ ಸಹ ಇವತ್ತು ಲೆಕ್ಕ ಹಾಕೊಳ್ಳಿ. ನನ್ನ ವೈರಿತನ ದೊಡ್ಡದಾಗಿ ಕಾಣಿಸ್ತಿದ್ಯಾ? ಹೌದು. ನನ್ನ ಅಗೆತನ ದೊಡ್ಡದಾಗಿ ಕಾಣಿಸ್ತಿದ್ಯಾ? ಇಲ್ಲ ಕ್ಷಮಿಸೋದು ದೊಡ್ಡದಾಗಿ ಕಾಣಿಸ್ತಿದ್ಯಾ? ಅದ್ರ ಮೇಲೆ ಈಗ ನಾನು ಅವ್ರನ್ನ ಕ್ಷಮಿಸ್ಬಿಟ್ಟು ನಿತ್ಯ ಜೀವನ ಪಡ್ಕೊಳ್ಳವ ಯೇಸು ಕ್ರಿಸ್ತನ ಹತ್ರ, ಇಲ್ಲ ಕ್ಷಮಿಸ್ತೇನೆ ನಾನು ನರಕಕ್ಕೆ ಹೋದ್ರೂ ಪರವಾಗಿಲ್ಲ ಅಂತ ಡಿಸೈಡ್ ಮಾಡುವ ನಮಗೆ ಅದು ಒಳಪಟ್ಟಿದೆ. ಇದು 12ನೇ ಅಧ್ಯಾಯ. ನಾವು ಈಗ ತಾನೇ ಸ್ಕ್ರಿಪ್ಟ್ ರೀಡಿಂಗ್ ಅಲ್ಲೋ 12ನೇ ಅಧ್ಯಾಯ ತಿಳಿಸ್ಕೊಡುವ 12ನೇ ಅಧಿಕಾರದಲ್ಲಿ ವಾಸಿ 18ನೇ ಅವಸರ 12ನೇ ಅಧಿಕಾರ 18ನೇ ಅವಸರ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಬಳ ಸಮಾಧಾನ ಪ್ರಿಯರೇ, ನೀವೇ ಮೈಗೆ ಮೈ ತಿಳಿಸದೆ ಶಿಕ್ಷಿಸುವುದನ್ನು ಸಾಕು. ಏನ್ ಹೇಳ್ತಾರೆ 18ನೇ ವಾಕ್ಯದಲ್ಲಿ? ಸಾಧನೆ ನಿಮ್ಮಿಂದ ಆಗುವ ಮಟ್ಟಿಗೆ ಏನ್ ಮಾಡಿ? ಅದ್ರ ಅರ್ಥ ಏನು? ಸಾಧ್ಯವಾಗಲಿಲ್ಲ ಅಂದ್ರೆ ತಗಡ ಮಾಡಿ ಅಂತಾನ? ಸಾಧ್ಯ ಆದ್ರೆ ಸಮಾಧಾನವಾಗಿರಿ ಅಂದ್ರೆ ಅರ್ಥ ಏನು? ಸಾಧ್ಯವಾದ್ರೆ ನಿಮ್ಮಿಂದ ಆಗುವ ಮಟ್ಟಿಗೆ, ಎಷ್ಟರ ಮಟ್ಟಿಗೆ ಸಹಿಸ್ಕೊಳ್ಳೋಕ್ಕಾಗದ ಅಷ್ಟರ ಮಟ್ಟಿಗೆ ನೀವೇನಾಗಿರಿ? ಸಮಾಧಾನವಾಗಿರಿ. ಪ್ರಯತ್ನ ಅಂದ್ರೆ ನಿಮ್ಮ ಡೆತ್ ಗಂಟಾನು ಅಂತ ಅರ್ಥ. ಅದ ಅರ್ಥ ಸಾಧ್ಯವಾದ್ರೆ ಸಮಾಧಾನವಾಗಿರಿ.
ಕ್ರಿಸ್ತನ ಪ್ರಿಯರೇ, ಸಮಾಧಾನವಾಗಿರಿ ಅಂತ ಪೌಲನು ರೋಮ ಸಭೆಯವರಿಗೆ ಬರೆಯುವಂತ ಮೂಲ ಅಂಶ ನೀವು ತಿಳ್ಕೋಬೇಕು. ಸರಿ, ಮುಂದೆ 19ನೇ ವಾಕ್ಯ. ಪ್ರಿಯರೇ, ನೀವು ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ಈಗ ವಾಕ್ಯದ ಅರ್ಥ ಆಗ್ತಿದೆ ಅನಿಸಿದೆ. ಈ ವೈರಿ, ಈ ಶತ್ರು, ಈ ಎನಿಮಿ ಇದೆಲ್ಲ ಯಾರು? ಯಾವುದೋ ಒಂದು ಕಾರ್ಯವನ್ನ ನಮ್ಗೆ ಮಾಡಿದ್ದಾರೆ, ಅದಕ್ಕೆ ಅವರೆಲ್ಲ ಆಗಿದ್ದಾರೆ. ಇಲ್ಲಾಂದ್ರೆ ಇಲ್ಲ, ಸುಮ್ಮನೆ ಇಲ್ಲ. ಯಾರೋ ಟೆರರಿಸ್ಟ್ಗಳು ಒಳಗಡೆ ಬರೋದ್ರಿಂದ ನಮ್ಗೆ ಆ ದೇಶ ಏನಾಗಿದೆ ಶತ್ರುತ್ವವಾಗಿದೆ. ಅದು ಮಾಡಬಾರ್ದು, ತಪ್ಪು. ನಮ್ಮ ದೇಶದೊಳಗಡೆ ಆ ದೇಶದ ಯಾರು ಟೆರರಿಸ್ಟ್ಗಳು ಒಳಗಡೆ ಬರೋದು, ನಮ್ಮ ದೇಶವನ್ನು ಹಾಳು ಮಾಡೋದು, ನಮ್ಮ ದೇಶದ ನೆಮ್ಮದಿ ಹಾಳು ಮಾಡೋದು ತಪ್ಪು. ಅವ್ರು ಶತ್ರುವಾಗೇ ಮಾರ್ಪಡ್ತಾರೆ, ಇಲ್ಲ ಅಂತಲ್ಲ. ನಮಗೂ ಸಹ ವೈರಿ ಇದ್ದಾನೆ, ಶತ್ರು ಇದ್ದಾನೆ, ನಮಗೂ ಸಹ ಎನಿಮಿ ಇದ್ದಾನೆ. ಏನೋ ತಪ್ಪು ಮಾಡಿದ್ದಾನೆ ಅಂತಾನೆ ಇಲ್ಲ. ಸುಮ್ಮನೆ ಎಲ್ಲರೂ ಶತ್ರು ಮಾಡ್ಕೊಳ್ಳೋಕೆ ಸಾಧ್ಯವ? ನಮಗೂ ಶತ್ರು ಇದ್ದಾನೆ, ವೈರಿ ಇದ್ದಾನೆ. ಆದರೆ ಆ ವಿಷಯ ಆ ಸಹೋದರನ ಮೂಲಕ ಅಲ್ಲ, ಕುಟುಂಬದ ಮೂಲಕ ನನಗೇನಾದ್ರೂ ಆಗಿದೆ, ಆ ಕೆಲಸವನ್ನ ಯಾರು ಬಿಡಿ ತಿಳಿದಾನೆ ಪೌಲ? ನಾವು ಮಾಡಂಗಿಲ್ಲ. ನನಗೆ ಅವನು ಮಾಡಿದಂತ ಏನೇ ಆಗಿರ್ಲಿ, ಅದು ಎಂತ ವೇದನೆಯ ಪದವಾಗಿರ್ಲಿ, ಬರೆಯ ಮಾತಾಗಿರ್ಲಿ, ಗಾಯದ ಮಾತಾಗಿರ್ಲಿ, ಚುಚ್ಚುವಂತ ಮಾತಾಗಿರ್ಲಿ, ಅಲ್ಲೂ ಕಿತ್ತೋಗುವಂತ ಮಾತಾಗಿರ್ಲಿ, ಏನೋ ನಡೆದಿದೆ ಅಂತ ಇಟ್ಕೊಳ್ಳಿ ನಮ್ಮ ಬದುಕಲ್ಲಿ, ಅವ್ರ ಕುಟುಂಬದಿಂದ, ಆ ವ್ಯಕ್ತಿಯಿಂದ, ಆ ಒಂದು ಸಂದರ್ಭದಿಂದ, ಅದನ್ನ ಮುಯಿಗೆ ಮುಯಿ ತೀರ್ಸಕ್ ನಾವು ಹೋದ್ರೆ ಮಾತ್ರ ನಮ್ಗೆ ಅವನು ವೈರ್ಯ ಕಾಣಿಸ್ತಾನೆ. ಅದನ್ನ ಸೇಡು ತೀರ್ಸ್ಕೋಬೇಕು ಅಂದಾಗ ನಾವು ವೈರ್ಯ ಕಾಣಿಸ್ತಾನೆ. ನಾವು ಮುಯಿನ ದೇವ್ರಿಗೆ ಒಪ್ಪಿಸ್ಬಿಟ್ರೆ ಅವನು ನಮಗೆ ಏನಾಗ ಕಾಣಿಸ್ತಾನೆ? ಏನಾಗ ಕಾಣಿಸ್ತಾನೆ? ಶತ್ರುವಾಗಿ ಕಾಣಿಸಕ್ ಹೋಗಲ್ಲ. ಅವನಿಗೋಸ್ಕರ ನಾವು ಪ್ರಾರ್ಥನೆ ಮಾಡಕ್ ರೆಡಿಯಾಗಿರ್ತಾರೆ. ಅದನ್ನೇ ಯೇಸು ಕ್ರಿಸ್ತನು ಹೇಳ್ತಾರೆ, ನಿಮ್ಮ ವೈರಿಗಳನ್ನ ದೇವ್ರಿಗೆ ಒಪ್ಪಿಸಿ ಅಂತ ಹೇಳ್ತಾರೆ ಪೌಲ. ಯೇಸು ಕ್ರಿಸ್ತನು ಅದನ್ನೇ ಹೇಳ್ತಾರೆ, ನೀವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತಿದ್ದಾನೆ. ಅಂದ್ರೆ ಅರ್ಥ ಏನು? ಅದರ ಅರ್ಥ ಏನು? ಆ ವೈರಿನ ದೇವ್ರು ನೋಡ್ಕೊತಾನೆ. ಅವನೇನೋ ನನ್ನ ಮೋಸ ಮಾಡಿರ್ಬೋದು, ಏನೇ ಒಂದು ನಷ್ಟ ಮಾಡಿರ್ಬೋದು, ಏನೋ ಒಂದು ನನ್ನನ್ನು ಗಾಯ ಮಾಡಿರ್ಬೋದು, ದೇವ್ರು ನೋಡ್ಕೊತಾನೆ. ಅದನ್ನೇ ಪೌಲನ್ ಹೇಳ್ತಾ ಇರೋದು ಇಲ್ಲಿ. ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ಅಂತ ಹೇಳ್ತಾನೆ. ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನ ದೇವರಿಗೆ ಬಿಟ್ಟು ಬಿಡ್ರಿ. ಯಾಕೆಂದ್ರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ಅಂತ ದೇವರು ಆಲ್ರೆಡಿ ಹೇಳಿದ್ದಾರೆ. ಈಗ ನಾನು ಯಾವ ರೀತಿಯಲ್ಲಿ ಮುಯಿ ತೀರಿಸೋದು ಅಂತ ಹೋಗ್ಬಾರ್ದು. ಆತನಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೂ, ಆತನಿಗೋಸ್ಕರ ಪ್ರೀತಿಸೋದಕ್ಕೂ, ನನ್ನ ಪ್ರಾರ್ಥನೆ ಮಾಡೋದಕ್ಕೂ ಪ್ರೀತಿಸೋದಕ್ಕೆ ಕೆಲಸ ಮಾತ್ರನೇ ಸಾಧ್ಯ. ನಿಮ್ಗೆ ಅರ್ಥ ಆಗ್ತಿದೆ ಅನಿಸ್ತದೆ. ಈಗ ಇಲ್ಲ ಅಂದ್ರೆ, ನಾನು ಈ ರೀತಿ ಈ ಕಂಟೆಂಟ್ ಅಲ್ಲಿ ನಾವಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಪರಲೋಕ ಹೋಗಕ್ಕೆ ಸಾಧ್ಯ ಇಲ್ಲ. ಕಳೆದ ಸಂದರ್ಭದಲ್ಲಿ ಈ ಪ್ರೀತಿಯಲ್ಲಿ ನಾವಿಲ್ಲ ಅಂದ್ರೆ ನಿತ್ಯ ಜೀವನ ಪಡೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಒಂದು ವಿಷಯದಲ್ಲಿ ನಾವಿಲ್ಲ ಅಂದ್ರೆ ಪರಲೋಕ ಸಾಧ್ಯ ಇಲ್ಲ. ನಾವು ಶತ್ರು ಸಹ ಅಂತ ಹೇಳ್ತಾರಲ್ಲ, ಆ ಪದನ ಉಪಯೋಗಿಸಬಾರ್ದು. ನಾವು ಯಾವ ಕಾರಣಕ್ಕೂ ಆ ಪದವನ್ನ ಉಪಯೋಗಿಸಂಗಿಲ್ಲ ಪ್ರಿಯ. ನಾವು ಕ್ರೈಸ್ತರು, ನಾವು ಅದೆಲ್ಲ ಹೇಳ್ಬಾರ್ದು. ನಾವು ಅದನ್ನ ದೇವರಿಗೆ ಬಿಟ್ಬಿಡ್ಬೇಕು. ಅದು ನಮ್ಮ ದೇಶ ಇರ್ಬೋದು, ಇನ್ನೊಂದು ದೇಶ, ನೆರೆ ದೇಶ ಇರ್ಬೋದು, ನೆರೆಯವರಾಗಿರ್ಬೋದು, ಬಂಧು ಬಳಗ ಯಾರೇ ಆಗಿರ್ಲಿ, ನಾವು ವೇದ ವಾಕ್ಯ ಹೇಳ್ತದೆ, ಅದು ದೇವರಿಗೆ ಹೇಳ್ತಾ ನೋಡಿ, ನಾನೇ ಪ್ರತಿಫಲವನ್ನು ಕೊಡುವೇನು, ಅವ್ರ ಪ್ರತಿಫಲ ದೇವರು ಕೊಡ್ತಾನೆ, ಬಿಟ್ಬಿಡಿ ಎಂದು ಕರ್ತನು ಹೇಳುತ್ತಾನೆ ಎಂಬುದನ್ನ ಬರೆದಿದೆ. ಹಾಗಾದ್ರೆ 20ನೇ ವಾಕ್ಯ ಓದಿದ್ರು. ಹಾಗಾದ್ರೆ ನಿನ್ನ ವೈರಿ ಹಸಿದಿದ್ರೆ ಅವನಿಗೆ ಊಟಕ್ಕೆ ಬಿಡಿಸು. ನಿಮ್ಮ ವೈರಿ ಹಸ್ತಿದ್ರೆ ಏನ್ ಕೊಡ್ಬೇಕಂತೆ? ಅವನು ಹಸ್ತಿದ್ದಾನಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ನಿಮ್ಮ ವೈರಿ ಹಸ್ತಿದ್ದಾನಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ವೈರಿ ಮನೆಗೆ ಹೋಗೋದಿಲ್ವಲ್ಲ ನೀವು, ವೈರಿನ ಪ್ರೀತಿಸೋದೇ ಇಲ್ಲವಲ್ಲ ನೀವು, ವೈರಿ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಇಷ್ಟಪಟ್ಟಿಲ್ಲವಲ್ಲ. ವೇದವಾಕ್ಯನ ಗಮನ ಇಡಿ. ನಿಮ್ಮ ವೈರಿ ಹಸ್ತಿದ್ರೆ ಏನ್ ಮಾಡ್ಬೇಕಂತೆ? ಹಾಗಾದ್ರೆ ಅವನು ಹಸ್ತಿದಂತ ಹೆಂಗ್ ಗೊತ್ತಾಗುತ್ತೆ? ಹಸಿವು ಅಂದ್ರೆ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಿದೆ. ಭೌತಿಕದ ಆಹಾರ ಇರ್ಬೋದು, ಆತ್ಮಿಕದ ಆಹಾರ ಇರ್ಬೋದು, ಆರ್ಥಿಕತೆ ಇರ್ಬೋದು. ಅವನು ಹಂಗಿದ್ದಾನೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ನೋಡಿ, ವಾಕ್ಯ ಅದನ್ನೇ ನಾವು ಓದಬೇಕು. ದೇವರ ಪವಿತ್ರಾತ್ಮ ಮೂಲಕ ಬರೆಯಲ್ಪಟ್ಟಂತ ಈ ವಾಕ್ಯವನ್ನ ನಾವು ತಿಳ್ಕೋಬೇಕು. ನಾವು ವೈರಿ ಬಗ್ಗೆ ನಾವು ತಿಳ್ಕೊತೀವಿ ಅಲ್ವಾ? ಯಾರಾದ್ರೂ ಹೇಳ್ತಾರೆ ಸರಿಯಾಗಿ ದೇವ್ರು ಮಾಡಿದ್ದಾರೆ, ಅವರಿಗೆ ಅವ್ರ ಮನೇಲಿ ಏನಾಯ್ತು ಗೊತ್ತಾ, ಅವ್ರ ಕಥೆ ಹೇಳ್ದೆ ಗೊತ್ತಾ, ಆ ಸಂದರ್ಭಗಳು ನಿಮ್ಮ ಕಿವಿ ಒಳಗಡೆ ಬಂದ್ರೆ ಎಲ್ಲ ಲಾಸ್ ಆಗೋದ್ರಂತೆ ಅವರು ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಇಲ್ಲ, ಅವರು ಯಾವುದೋ ಒಂದು ಶುಭ ಕಾರ್ಯ ಕಿತ್ತೋಯ್ತು ಅಂತ ತಿಳ್ಕೊಳ್ಳಿ, ಏನೋ ಒಂದು ನಡೆದಿತ್ತು, ಆ ಒಂದು ನಮಗೆ ವೈರಿ ಆ ವ್ಯಕ್ತಿಗೆ ನಡೆದಂತ ವಿಷಯಗಳು ನಮಗೆ ಅದು ಸಂತೋಷವಾಗಿ ಕಾಣಿಸ್ಬೋದು. ಆ ವಿಷಯ ನಮ್ಮ ಹತ್ರ ಬಂದಾಗ ಏನ್ ಮಾಡ್ಬೇಕಂತೆ? ಏನ್ ಮಾಡ್ಬೇಕಂತೆ? ಈಗ ಆ ವ್ಯಕ್ತಿಗೆ ಏನೋ, ಆ ಒಂದು ವ್ಯಕ್ತಿಗೆ ನಡೆದಂತ ಘಟನೆಗಳು, ನೆಗೆಟಿವ್ ಘಟನೆಗಳು ನಮ್ಗೆ ಸಂತೋಷ ಆಗುತ್ತೆ, ಅವ್ನು ವೈರಿ. ಈಗ ಆ ವ್ಯಕ್ತಿಗೆ ನಡೆದಂತ ಘಟನೆಗಳ ನನಗೆ ಬಂದಾಗ ನಾನೇನ್ ಮಾಡ್ಬೇಕು? ಕೀರ್ತನೆ ಹೇಳುವಂತ ಪ್ರಕಾರ ಇರ್ಬೇಕಾ? ಕೀರ್ತನೆ ಹೇಳಿದ್ರೆ ವೈರಿಗಳ ಮುಂದೆ
ಔತಣ ಕೂಟ ನಡೆಸುವಂತ ರೀತಿಯಲ್ಲಿ ಇರ್ಬೇಕು. ಆ ಥರ ಹೇಳ್ಬೇಕಾ ನಾವು? ಕೀರ್ತನೆಗಾರ ಇದೆ, ಹೊಸ ಒಡಂಬಡಿಕೆ ನಮ್ಗೇನು ತಿಳಿಸ್ತದೆ? ಆ ವ್ಯಕ್ತಿಯ ವಿಷಯ ನನ್ನ ಕಿವಿಗೆ ಬಂದಾಗ, ನನ್ನ ಮನೆಗಂಟ ಬಂದಾಗ, ನನ್ನ ಮನಸ್ಸುಗಂಟ ಬಂದಾಗ, ಅವನು ಆ ವಿಷಯದಲ್ಲಿ ಅಸ್ತಿದ್ರೆ, ಆ ವಿಷಯದಲ್ಲಿ ಕಷ್ಟದಲ್ಲಿದ್ರೆ ನೀವು ಹೋಗಿ ಆತನಿಗೆ ಸಹಾಯ ಮಾಡಬೇಕು. ಇದನ್ನೇ ವಾಕ್ಯದ ಸಾರಾಂಶ. ಅವನು ವೈರಿ ಅಸ್ತಿದ್ರೆ ಅವನಿಗೆ ಊಟಕ್ಕೆ ಬಡಿಸು. ಅಂದ್ರೆ ಅವನು ಯಾವುದೋ ವಿಷಯದಲ್ಲಿ ಬಿದ್ದೋಗಿದ್ರೆ ನೀನು ಆತನ ಮನೆಗೆ ಹೋಗು, ಅವನ ಸಂತೈಸು, ಆದರಿಸು, ಅವನ ಸಮಸ್ಯೆಗಳನ್ನ ಬಗೆಹರಿಸಕ್ಕಾದ್ರೆ ಬಗೆಹರಿಸು. ಮನೆಯಲ್ಲಿ ಕುಂತ್ಕೊಂಡು ಉಲ್ಲಾಸವಾಗಿ ಔತಣ ಕೂಟ ಮಾಡೋದು ಕ್ರೈಸ್ತರ ಮಕ್ಕಳ ಸ್ವಭಾವಗಳೇ ಅಲ್ಲ ಪ್ರಿಯರೇ. ನಮಗೇನಾದ್ರೂ ನನ್ನ ವೈರಿ, ಯಾರೋ ಒಬ್ರು ವೈರಿ ಇದ್ದಾರೆ ಹೇಳಿದ ಪ್ರಾರಂಭದಲ್ಲಿ, ಯಾವ ವೈರಿ ಅಂದ್ರೆ ನನಗೆ ಆಗದೇ ಇರುವಂತ ವಿಷಯಗಳು ಮಾಡೋದ ವ್ಯಕ್ತಿ ವೈರಿ. ಆ ವೈರಿ ನನಗೆ ಯಾರನ್ನ ಗೊತ್ತಾಗ ಅವನು ಅಸ್ತಿದ್ದಾನೆ ಅಂದ್ರೆ ಅರ್ಥ ಇದ್ರೆ ಫಿಸಿಕಲ್ ಊಟದ ಬಗ್ಗೆ ಅಲ್ಲ, ಟೋಟಲ್ ಆಗಿ ಅವನು ಯಾವುದೋ ವಿಷಯದಲ್ಲಿ ಸಮಸ್ಯೆ ಸಿಕ್ಕಾಕೊಂಡಿದ್ದಾನೆ, ಯಾವುದೋ ವಿಷಯದಲ್ಲಿ ಅವನು ಬಿದ್ದೋಗಿದ್ದಾನೆ, ಯಾವುದೋ ವಿಷಯದಲ್ಲಿ ಅವನು ಸಹಾಯಕ್ಕೆ ಎದುರು ನೋಡ್ತಿದ್ದಾನೆ ಅಂದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಒಬ್ಬ ದೇವ ಮಕ್ಕಳಾಗಿರುವಂತ ನಾವು ಅವನ ಮನೆಯ ಬಾಕಲನ್ನು ತಟ್ಟಲೇಬೇಕು, ಅವನ ಹೃದಯದ ಬಾಕಲನ್ನ ತಟ್ಟಲೇಬೇಕು, ಅವನ ಬಳಿಗೆ ಹೋಗ್ಬೇಕು, ಅವನ ಅಸ್ತಿದ್ರೆ ಆಹಾರವನ್ನು ಬಡಿಸಲೇಬೇಕೆಂದು ದೇವರ ವಾಕ್ಯ. ಅವನು ಊಟದ ಕಷ್ಟದಲ್ಲಿ ಇದ್ಕೊಂಡು ನಾನು ಇಲ್ಲೇ ಔತಣ ಕೂಟವನ್ನ ಮಾಡೋದು ನಾವು ದೇವರ ಮಕ್ಕಳಲ್ಲ ಬೇರೆ. ನಮಗೆ ನನ್ನ ಮನಸ್ಸಿಗಂಡ ಬರಬೇಕು. ನಮ್ಗೆ ಇನ್ನೊಂದು ಗೊತ್ತಾ, ಅನೇಕರು ಯಾರು ವೈರಿಗಳಂತ ನೆನೆಸ್ತಾರೋ, ಶತ್ರುಗಳಂತ ನೆನೆಸ್ತಾರೋ, ಎನಿಮಿಸ್ತಾರೋ ಅವ್ರ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇರ್ತಾರೆ. ಕೇಳ್ಕೊಂಬ ಅಂತ ಹೇಳ್ತಾರೆ, ಅವ್ರ ಮನೇಲಿ ಏನಾಯ್ತು ಕೇಳ್ಕೊಂಬಂದ್ರೆ. ಇಲ್ಲಾಂದ್ರೆ ಯಾರ ಕಡೆ ಆದ್ರೂ ಆ ಮನೆ ವಿಷಯನ ತಿಳ್ಕೊತಾ, ಯಾಕಂದ್ರೆ ಅವ್ರ ಮನೆಗೆ ಒಂದು ಸಂಪರ್ಕನೇ ಇರೋದಿಲ್ಲ, ಅವ್ರ ಜೊತೆ ಒಡನಾಡನೇ ಇರೋದಿಲ್ಲ. ಬಟ್ ಅಂದ್ರೆ ಅವರೆಲ್ಲಾ ಡೀಟೇಲ್ಸ್ ನ ಮಾತ್ರ ಕನೆಕ್ಟ್ ಮಾಡ್ತಾನೆ ಇರ್ತಾರೆ, ಯಾರೋ ಕಡೆಯಿಂದ, ಮೂರನೇ ವ್ಯಕ್ತಿ ಕಡೆಯಿಂದ. ಒಂದು ವೇಳೆ ಆ ರೀತಿಯಲ್ಲಿ ನಿಮ್ಗೆ ವಿಷಯ ಬಂದಾಗ ದೇವ ಮಕ್ಕಳಾಗಿರೋದ ನಾವು ಅವನಿಗೆ ಹೋಗಿ ಊಟವನ್ನ ಬಡಿಸಬೇಕಾದಂತ ಸಂದರ್ಭ ನಮ್ಮೆಲ್ಲರಿಗೂ ಸಹ ಇದೆ. ನೀವು ಬಡಿಸ್ಲಿಲ್ಲ ಊಟಕ್ಕೆ, ಹೇಗಾದ್ರೆ ಇಲ್ಲಿ ನೋಡಿ ವಾಕ್ಯ ಇರ್ತದೆ, ವೈರಿ ಅಸ್ತಿದ್ರೆ ಊಟಕ್ಕೆ ಬಡಿಸೋದ್ರ ಅರ್ಥ ಏನು? ಅರ್ಥ ಏನಿಸುತ್ತೆ? ನಿಮ್ಮ ಹತ್ರ ಊಟ ಇದೆ ಅಂತ ಅರ್ಥ. ಆ ಊಟವನ್ನ ಅಸ್ತಿದ್ದಾನೆ ವೈರಿ, ಏನ್ ಮಾಡು, ಅವ್ನಿಗೋಗಿ ಊಟವನ್ನ ಕೊಡು ಅಂತ ಅರ್ಥ. ನಾನು ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ, ಯಾಕೆ ಇರ್ಬೇಕು, ಒಬ್ಬ ಗೆಳೆಯ ಬರ್ತಾನಲ್ವ ಮನೆಗೆ, ಗೆಳೆಯ ಏನ್ ಮಾಡ್ತಾನೆ, ಮಧ್ಯರಾತ್ರಿ ಬಂದಾಗ ಇನ್ನೊಬ್ಬರ ಗೆಳೆಯನ ಮನೆಯ ಬಾಕಲನ್ನ ತಡ್ತಾನೆ ಅಲ್ವಾ? ಎಷ್ಟು ಹೇಳಿದ ಸಾಮ್ಯ ನಿಮ್ಗೆಲ್ಲ ಗೊತ್ತಿದೆಯಾ? ಆ ರೀತಿಯಲ್ಲಿ ನಿಮ್ಮ ವೈರಿ ಅಸ್ತಿದ್ರೆ, ಅಂದ್ರೆ ಹಸಿವು ಅಂದ್ರೆ ಅವನ ಅವಶ್ಯಕತೆಗಳು ನಿಮ್ಮಲ್ಲಿ ಗೊತ್ತಾದ್ರೆ ದಯವಿಟ್ಟು ಅವನ ಮನೆಗೆ ಹೋಗಿ ಅವನ ಆದರಣೆ ನೋಡಿ. ಒಂದು ವೇಳೆ ಆರೋಗ್ಯದಲ್ಲಿ ಬಿದ್ದೋಗಿರ್ಬೋದು, ಯಾರು ಗೊತ್ತು, ಬೆಡ್ಡೆಡ್ ಆಗಿರ್ಬೋದು, ಯಾರು ಗೊತ್ತು ಅವರ ಒಂದು ಆರ್ಥಿಕತೆ ಬಿದ್ದೋಗಿರ್ಬೋದು, ಯಾರು ಗೊತ್ತು ಅವರ ಮನೆಗೆ ನಿಮ್ಮ ಅವಶ್ಯಕತೆಗಳು ಬೇಕಾಗಿರ್ಬಹುದು, ಯಾರು ಗೊತ್ತು ನಿಮ್ಮ ನೋಡ್ಬೇಕು ಅಂತ ಬಯಸಿರ್ಬಹುದು, ಯಾರು ಗೊತ್ತು ನಿಮ್ಮ ಹಿತವಚನಗಳ, ಹಳೆಯ ಹಿತವಚನಗಳ, ಆ ಗೆಳತನದ ವಿಷಯಗಳು, ಆ ಬಂಧು ಬಳಗದ ವಿಷಯಗಳು ಕೇಳಬೇಕಂತ ಬಯಸಿರ್ಬೋದು. ಆ ವೈರಿ ಅವನ ಮನೆಗೆ ಹೋಗಿ ಆ ಊಟವನ್ನ ಬಡಿಸಿ, ಅವಶ್ಯಕತೆಗಳೆಂಬಂತ ಹಸಿವನ್ನ ಬಡಿಸಿ. ಹಸಿವು ಅನ್ನೋದು ದೈಹಿಕ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಆತ್ಮಿಕವಾದಂತ ಸಂಬಂಧಪಟ್ಟಿದ್ದು. ಹೋಗಿ ಬಡಿಸ್ಬೇಕು ಅವರಿಗೆ. ನಾವು ಅದನ್ನೇ ಪೌಲನ್ ಹೇಳ್ತಿದ್ದಾನೆ ಇಲ್ಲಿ. ಅವನಿಗೆ ಹೇಳ್ತಾನೆ, ಹಸಿದ್ರೆ ಅವನಿಗೆ ಊಟಕ್ಕೆ ಕೊಡು. ಎರಡನೇ ಮಾತಿದೆ, ಬಾಯಾರದೆ ಕುಡಿಯುವುದಕ್ಕೆ ಕೊಡು ಅಂತ ಹೇಳ್ತಾನೆ. ಬಾಯಾರದೆ ಕುಡಿಯೋದಕ್ಕೆ ಕೊಡಿ. ಯಾವ ರೀತಿಯಲ್ಲಿ ನೀವು ಕುಡಿಯೋದಕ್ಕೆ ಕೊಡೋಕೆ ಸಾಧ್ಯ? ಯಾವ ರೀತಿಯಲ್ಲಿ ಕೊಡೋದಕ್ಕೆ ಸಾಧ್ಯ? ನಿಮ್ಮಲ್ಲಿರೋದನ್ನ ಕೊಡಿ ಅಂತ ಹೇಳ್ತಿದ್ದಾನೆ ಅಷ್ಟೇ. ಅವನ ಜೀವಿತವನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ಒಂದು ವೇಳೆ ಆ ರೀತಿಯಲ್ಲಿ ಮಾಡಿದ್ರೆ ಏನು ಅನ್ನೋ ವಿಷಯ ನಮಗೆಲ್ಲರಿಗೂ ಗೊತ್ತಿದೆ. ಬಾಯಾರಿದರೆ ಅವನು ಕುಡಿಯೋದಕ್ಕೆ ಕೊಡಿ. ಹೀಗೆ ಮಾಡೋದ್ರಿಂದ, ಈಗ ಗಮನ ಇಡಿ, ಹೀಗೆ ಮಾಡೋದ್ರಿಂದ ಅವನ ತಲೆಯ ಮೇಲೆ ಕೆಂಡಗಳಿಗೆ ಕೂಡಿಸಿಟ್ಟು ತಾಗುವುದು ಅಂತ ಹೇಳ್ತಾರೆ. ಅವನಿಗೆ ನಿಮ್ಮ ಪ್ರೀತಿ, ನಿಮ್ಮ ವಾತ್ಸಲ್ಯ, ನಿಮ್ಮ ಕ್ಷಮಿಸುವಿಕೆ, ನಿಮ್ಮ ಪ್ರೀತಿ ಮಾತು, ನಿಮ್ಮ ಒಂದು ಆದರಣೆ ಅವನ ಮೇಲೆ ತಲೆಯ ಮೇಲೆ ಕೆಂಡಗಳಿಟ್ಟಂತಂದ್ರೆ ಅವನಿಗೆ ಆ ನೋವು ಅರ್ಥ ಆಗುತ್ತೆ. ನಿಮ್ಮ ಮೇಲೆ ಮಾಡಿದ ನಾವು ಗೆಲ್ಲಬೇಕು, ಗೆಲ್ಲಬಾರ್ದು. ಅವನು ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡ್ಬೋದು. ಕೆಳಗಡೆ ಬೇಕಾದ್ರೆ 21ನೇ ವಾಕ್ಯದಲ್ಲಿ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದ ಕೆಟ್ಟತನವನ್ನು ಸೋಲಿಸು ಅಂತ ಹೇಳ್ತಾರೆ. ಕೆಟ್ಟತನಕ್ಕೆ ಯಾವತ್ತೂ ಸೋತು ಹೋಗ್ಬಾರ್ದು. ಯಾವ್ದೆಲ್ಲ ಕೆಟ್ಟತನ ನಮ್ಮ ಬದುಕಲ್ಲಿದೆ, ಯಾವ್ದೆಲ್ಲ ಒಳ್ಳೆತನ ನಮ್ಮ ಬದುಕಲ್ಲಿದೆ, ನಾವೆಲ್ಲರಿಗೂ ಗೊತ್ತಿರ್ತೀವಿ. ಕೆಟ್ಟತನಕ್ಕೆ ಯಾವತ್ತೂ ನಾವು ಸೋತು ಹೋಗ್ಬಾರ್ದು. ಆದ್ರೆ ಆ ಕೆಟ್ಟತನವನ್ನ ಯಾವ್ದ್ರಿಂದ ಗೆಲ್ಬೇಕಂತೆ? ಕೆಟ್ಟತನದಿಂದನೇ ಗೆಲ್ಬೇಕು. ಹಂಗೇನಾ? ಕೆಟ್ಟತನಕ್ಕೆ ಒಳ್ಳೆತನದಿಂದ ಗೆಲ್ಲಬೇಕು ಅಂತ ಹೇಳ್ತಾರೆ ವೇದವಾಕ್ಯ. ಒಳ್ಳೆತನದಿಂದ ನೀವು ಸೋಲಿಸಿ ಅದನ್ನ. ಒಳ್ಳೆತನ ಒಂದು ಪ್ರೀತಿ, ವಾತ್ಸಲ್ಯ, ಮಮತೆ, ಕಣ್ಣೀರು, ಅವ್ರ ಜೊತೆ ಮಾಡುವಂತ ಐಕ್ಯತೆ, ಇವೆಲ್ಲ ಒಳ್ಳೆತನ. ಕೆಟ್ಟತನ, ಅವ್ರೇನೋ ಕೆಟ್ಟತನ ಮಾಡಿರ್ಬೋದು ನಿಮಗೆ, ಆ ಕೆಟ್ಟತನಕ್ಕೆ ಕೆಟ್ಟತನನೇ ಊಟ ಇದಲ್ಲ, ಪ್ರತೀಕಾರ ಅಲ್ಲ.
ಅದು ಮಾಡಬೇಡಿ ಅಂತ ವೇದವಾಕ್ಯ ಹೇಳ್ತದೆ. ಮುಯ್ಯೋದು, ಮುಯಿ ತೀರ್ಸೋದು ಬೇಡ, ನಮ್ಗೆ ಬೇಕಾಗಿಲ್ಲ. ದೇವ ಮಕ್ಕಳಾಗಿರುವಂತ ನಾವು ದೇವರನ್ನ ಸ್ವಲ್ಪ ಕಣ್ಣೆತ್ತಿ ನೋಡಿ. ನಾವು ವೈರಿಯಾಗಿದ್ದು, ನಮಗೆ ನಾವು ಕೆಟ್ಟವರಾಗಿದ್ದು ದೇವರ ದೃಷ್ಟಿಯಲ್ಲಿ. ಆತನ ಕೆಟ್ಟದ್ದು ಮಾಡಲಿಲ್ಲ, ಒಳ್ಳೇದು ಮಾಡ್ದ, ತನ್ನ ಮಗನನ್ನ ಕೊಟ್ಟ. ನಾನು ವೈರಿಯಾಗಿದ್ದೆ, ನನ್ನ ಪಾಪಗಳಿಗೋಸ್ಕರ ಸಿಲುಬೆಯಲ್ಲಿ ಸತ್ತಿ ಒಳ್ಳೆತನವನ್ನು ಮಾಡಿದ ಯೇಸು ಕ್ರಿಸ್ತನು. ಅದರಿಂದ ನಮ್ಮನ್ನ ಸೋಲಿಸಿದ್ದಾನೆ. ಈಗ ನಾವು ಇನ್ನೊಬ್ಬರನ್ನ ಸೋಲಿಸ್ಬೇಕೋ ಬೇಡವೋ? ಯಾವ್ದ್ರಿಂದ ಸೋಲಿಸ್ಬೇಕು? ನಿಮ್ಮ ಆರ್ಥಿಕದಿಂದ ಸೋಲಿಸ್ತೀರಾ? ನಿಮ್ಮ ಮಾತುಗಳಿಂದ ಸೋಲಿಸ್ತೀರಾ? ನಿಮ್ಮ ಭಾವನೆಗಳಿಂದ ಸೋಲಿಸ್ತೀರಾ? ಇಲ್ಲ ಬೇರೆ, ನಿಮ್ಮ ಒಳ್ಳೆತನದಿಂದ ಸೋಲಿಸಿ ಅವರನ್ನ. ನೀವು ಅವರನ್ನ ಹಗ್ ಮಾಡಿ, ಅವರ ಪ್ರೀತಿ ಮಾಡಿ, ಕ್ರಿಸ್ತನ ಪ್ರೀತಿ ಮುದ್ದುಗಳಿಂದ ಅವ್ರನ್ನ ಮುಚ್ಚಿಸಿ ನೀವು ಗೆಲ್ಲೋದಕ್ಕೆ ಸಾಧ್ಯ. ಫಿಲಿಪ್ಪದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ ಪೌಲನು ಹೇಳ್ತಾ ನೋಡಿ, ಸಭೆಯವರಿಗೆ ಹೇಳುವಾಗ ಫಿಲಿಪ್ಪದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ ತುಂಬಾ ಮುಖ್ಯವಾದಂತ ಅಂಶವನ್ನು ಹೇಳ್ತಾನೆ. 2ನೇ ಅಧ್ಯಾಯ 4ನೇ ವಾಕ್ಯ ದಯವಿಟ್ಟು ಓದಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಇದು ತುಂಬಾ ಮುಖ್ಯವಾದಂತ ವಿಷಯ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನ ಮಾತ್ರ ನೋಡದೆ ಅಂತ ಹೇಳ್ತಾನೆ. ಯಾವತ್ತು ಸ್ವಹಿತ ನೋಡಕೋಬೇಡಿ ಕ್ರಿಸ್ತನ ಪ್ರಿಯ ದೇವ ಮಕ್ಕಳಿಗೆ. ನಮಗೆ ಅವಶ್ಯಕತೆ ಇಲ್ಲ. ಸ್ವಹಿತ ಅಂದ್ರೆ ಏನು? ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು. ಇದು ಸ್ವಹಿತ ಅಲ್ಲ. ಆ ವಾಕ್ಯ ಕರೆಕ್ಟ್. ನಾನು ಹೇಳ್ತೇನೆ, ನಾನು ಚೆನ್ನಾಗಿದ್ರೆ ಸಾಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು, ಎಲ್ಲ ಪ್ರಿಯ. ಯಾರು ಒಬ್ಬ ದೇವ ಮಗನು ದೇವ ಮಗಳು ಸ್ವಹಿತವನ್ನೇ ಬಯಸ್ತಾಳೋ ಅವ್ರು ನಿಜವಾಗ್ಲೂ ದೇವರ ಮಗಳಾಗಿರೋಕೆ ಸಾಧ್ಯವೇ ಇಲ್ಲ. ವೇದವಾಕ್ಯ ಹೇಳಿದೆ, ನಿಮ್ಮ ಪ್ರತಿಯೊಬ್ಬರು ಏನ್ ಮಾಡ್ಬೇಕಂತೆ, ಏನ್ ಮಾಡ್ಬೇಕಂತ ಹೇಳ್ತಾನೆ, ಪ್ರತಿಯೊಬ್ಬರು ಸ್ವಹಿತವನ್ನ ಮಾತ್ರ ನೋಡದೆ, ಸ್ವಹಿತ ನೋಡ್ಬೇಡಿ ಅಂತ ಹೇಳ್ತಾನ, ಸ್ವಹಿತ ಮಾತ್ರ ನೋಡದೆ ಏನ್ ಮಾಡ್ಬೇಕಂತೆ, ಪರಹಿತವನ್ನ ನೋಡ್ಬೇಕು. ಪಕ್ಕದವ್ರನ್ನ ನೋಡಿ, ಭಕ್ತರನ್ನ ನೋಡಿ ಪ್ರಿಯ. ಪರಹಿತದಲ್ಲಿ ಯಾರೆಲ್ಲ ಇದ್ದಾರೆ? ಪರಹಿತದಲ್ಲಿ ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಇದಕ್ಕೆ ನಾನು ವಿವರಣೆಗಳು ಬೇಕಾಗಿಲ್ಲ ಅನ್ನಿಸ್ತೇನೆ. ನನ್ನ ಪರ್ಸನಲ್ ಲೈಫ್ಗೆ ನಾನು ಮಾತ್ರ ಇದ್ರೆ ಸಾಧ್ಯ ಆಗ್ತದೆ. ದೇವರ ವಾಕ್ಯ ಇರ್ತದೆ, ಪರಹಿತವನ್ನು ಸಹ ನೋಡಲೇಬೇಕು. ಸಭೆಯಲ್ಲಿ ಎಷ್ಟು ಜನ ಪರಹಿತನ ನೋಡ್ತಾ ಇದ್ದೀವಿ? ಸ್ವಲ್ಪ ಯೋಚನೆ ಮಾಡಿ. ಪರಹಿತನ ಯಾರು ನೋಡ್ತಾ ಇದ್ದೀವಿ? ಕುಟುಂಬದಲ್ಲಿ ಪರಹಿತ ನೋಡ್ತಾ ಇದ್ದೀರಾ? ಪರಹಿತ ಅಂದ್ರೆ ಅರ್ಥ ಆಗ್ತಿದೆ ಅನಿಸ್ತದೆ. ಪ್ರತಿಯೊಬ್ಬರು ಬ್ರದರ್ ವಾಸಿಗ ಫಿಲಿಪ್ 2వ ಅಧ್ಯಾಯ 4వ వచనం தனக்காக தான் மாத்திரம் நான் என் குடும்பம் என் பொண்டாட்டி என் பிள்ளைங்க நல்லா இருந்தா போதும் நினைக்கிறவன் கிறிஸ்துவனா இருக்க முடியாது. யாரை நினைக்கணும் சொல்றது? பிறரை நினைக்கணும். பிறர் எல்லாம் யாரு? என் பக்கத்துல யார் உட்காந்து அவங்க பத்தி நினைக்கணும். என் கூட பிறந்தவங்க யாருப்பா அவங்க நினைக்கணும். சபையில இருக்கிற முக்கியமா சபையில இருக்கிறவங்கள நினைக்கணும். நினைக்கிறீங்களா? எப்போ நான் நினைச்சிருக்கணுமா? அவங்க சூழ்நிலை பார்த்துருக்கணுமா? அவங்க வீட்டுல போய் திறந்து பார்த்துருக்கணுமா? அவங்களுடைய பிள்ளைங்களை பத்தி யோசிச்சு பண்ணி இருக்கணுமா? திங்க் பண்ணி இருக்கணுமா? எனக்கு தேவன் எனக்கு இந்த வருஷத்துல எனக்கு எந்த குறையும் இல்லை பிரதர், ஹாப்பியா இருக்கு 2026. சரி, ஓகே, தேவன் ஸ்தோத்திரம். என் பக்கத்துல இருக்கிற சகோதரன் சகோதரி கொஞ்சம் யோசனை பண்ணி பாருங்க. சபைக்குள்ள பாக்குறாங்க, இன்னைக்கு நிறைய பேர் ரொம்ப கடினமான சூழ்நிலைங்க. நேற்று எங்க சிஸ்டர் கூட பேசுகிற சொன்னாங்க, ஒரு சபையெல்லாம் யூனிட்டி பண்ணணும். ஏன்னா ஒரு ஏழையான சபையில இருக்கிற ஏழையான குடும்பம் மறிச்சுட்டா அந்த குடும்பத்துக்கு சகாயம் செய்யறதுக்கு நிறைய பேர் இல்லை. சபைக்குள்ள யாரும் இறந்துட்டாங்கன்னு வச்சுங்க, ஏழையான குடும்பம் சபையில ஏழையான குடும்பம் இறந்துட்டாங்க, அவளுக்கு சில காரியங்களை செய்யறதுக்கு யாரும் முன்னால வரல. ஏன்னா பைனான்சியலி ஜீரோல போயிருக்கிறாங்க, -0 போயிருக்காங்கன்னு வச்சுக்கீங்களேன். அவங்களுக்கு நம்ம என்ன செய்யணும்? இதுதாங்க தேவன் சொல்ற ಪರಹಿತವನ್ನ. ಇನ್ನೊಂದಕ್ಕಾಗಿ ಯೋಚಿಸಿ, ಇನ್ನೊಬ್ಬರಿಗೋಸ್ಕರ ಯೋಚನೆ ಮಾಡಿ. ಒಂದು ಬಡ ಕುಟುಂಬದ ವಿಷಯವನ್ನ ನಾವು ನೋಡಲೇಬೇಕಾದಂತ ಅವಶ್ಯಕತೆಗಳಿದೆ ಪ್ರಿಯರೇ. ದೇವರು ನನಗೆ ಕೊಟ್ಟಿದ್ದಾನೆ ಅನ್ನೋದು ಏನಿಗೆ ಗೊತ್ತಾ? ಕೊಡೋದಕ್ಕೋಸ್ಕರ ಕೊಟ್ಟಿದ್ದಾನೆ ಅಂತ. ಒಬ್ಬ ಯಜಮಾನನಿಗೆ ಸಮೃದ್ಧಿಯಾದಂತ ಯೇಸು ಕ್ರಿಸ್ತನು ಹೇಳುವಂತ ಸಾಮ್ಯದ ಮಾತೆ, ಯೇಸು ಕ್ರಿಸ್ತನು ಹೇಳುವಂತ ಸಾಮ್ಯದ ಮಾತು ಅರ್ಥ ಮಾಡ್ಕೋಬೇಕು ನೀವು. ಅವನ ಕಣಜಗಳನ್ನ ಒಡೆದಾಕಿ ದೊಡ್ಡ ಗೋಡನ್ ಮಾಡೋದಕ್ಕಲ್ಲ ಅವನ ಕಣಜ ದೇವರು ತುಂಬಿಸಿದ ಅವನ ಕಣಜಗಳನ್ನ. ಅದರ ಅರ್ಥ ಅದಲ್ಲ. ಅದರ ಅರ್ಥ ಏನು ಗೊತ್ತಾ? ನಿನ್ನ ಗೋಡನ್ ತುಂಬಿದ್ಯಾ, ಓಕೆ, ಅಂದ್ರೆ ನಿನ್ನ ಕುಟುಂಬದಲ್ಲಿ ಸಂತೋಷವಾಗಿದೆಯಾ, ಓಕೆ. ಇನ್ನೂ ಮೀರಿ ಬರ್ತಾ ಇದೆಯಲ್ಲ, ಹೊರ ಚೆಲ್ಲೋಷ್ಟು ನಾವು ಸರಿ ಮಾತಾಡಿದ್ರೆ ನೆನಪೇ ಇರ್ಬೇಕು ನಿಮ್ಗೆ. ತುಂಬಿ ಹೊರ ಚೆಲ್ಲೋದಲ್ಲ. ಯಾರಿಗೆ? ಯಾಕಂತೆ ಹೊರ ಚೆಲ್ಲೋದಲ್ಲ? ನೀವು ಕೊಡ್ರಿ ದೇವರಿಗೆ, ಕೊಡೋದು ಈಗ ಕೊಡ್ತಾನೆ ದೇವರು. ಅಮ್ಮಿಕ್ಕಿ ಕುಲಕ್ಕೆ
ಹೊರ ಚೆಲ್ಲುವಂತ ರೀತಿಯಲ್ಲಿ ಕೊಡ್ತಾನೆ ಅಂದಾಗ ಅದ್ರ ಬಗ್ಗೆ ನಾನು ಮಾತಾಡಿದೆ. ಜ್ಞಾಪಕ ಇದೆಯಾ? ಸುಮಾರು 1 ವರ್ಷಗಳ ಹಿಂದೆ ಮಾತಾಡಿದೆ. ಹೊರ ಚೆಲ್ಲೋದಲ್ಲ ಯಾರಿಗಂತೆ, ಒಬ್ಬ ಯೂದ ಸ್ತ್ರೀನು ಯೂದ ಪುರುಷನು ತನ್ನ ತಲೆಯ ಮೇಲೆ ತೆನೆಯನ್ನ ಹೊತ್ಕೊಂಡು ಹೋದಾಗ ಆ ತೆನೆಯಿಂದ ಒಂದು ವೇಳೆ ಆ ಗಂಟಲ್ಲಿ ಒಂದು ಕೆಳಗಡೆ ಬಿದ್ದರೆ ಯಾರಿಗದು? ಏನ್ ಮಾಡೋದು? ತೆನೆಯನ್ನ ತೆಗೆದು ತಲೆ ಮೇಲೆ ಇಟ್ಕೊಳ್ಳೋಂಗಿಲ್ಲ. ಆಮೇಲೆ ಅವ್ರು ವ್ಯವಸಾಯ ಮಾಡುವಾಗ ಅವರ ಜಮೀನು ಸುತ್ತಲಿರುವಂತ ತೆನೆಗಳೆಲ್ಲ ಯಾರಿಗೆ? ಅನ್ನೇನು ಅದನ್ನ ಬಿಟ್ಬಿಡ್ಬೇಕು, ಅದು ಇನ್ನೊಬ್ಬರಿಗೆ ಅಂತ. ಅದೇ ತರ ಕ್ರಿಸ್ತನ ಪ್ರಿಯರೇ, ಸ್ವಹಿತವನ್ನ ನೋಡ್ಕೋಬಾರಂತೆ ದೇವರು ಹೇಳಲಿಲ್ಲ, ಸ್ವಹಿತ ನೋಡ್ಕೋಬೇಕು. ಅದೇ ತರ ಪರಹಿತನ್ನು ಸಹ ನೋಡ್ಬೇಕು. ಇದೇ ಗಲಾತ್ಯ ಫಿಲಿಪ್ಪದವರಿಗೆ ಪೌಲನು ಬರೆಯತಕ್ಕ ಕ್ರಿಸ್ತನ ಪ್ರಿಯರೇ, ನಾವು ಸಹ ಯಾವ ರೀತಿಯಲ್ಲಿದ್ದೇವೆ ಎಚ್ಚರಿಕೆಯಾಗಿರ್ಬೇಕಾಗಿದೆ. ವೈರಿಗಳು ಬರೋದೇ ಇಲ್ಲ ನಮಗೆ ಈ ರೀತಿಯಲ್ಲಿದೆ. ಪರಹಿತ ನೋಡಿ, ನಿಮ್ಮ ಪಕ್ಕದಲ್ಲಿ ನಿಮ್ಮ ಸಹೋದರ ನೋಡಿ, ನಿಮ್ಮ ಸಭೆಯವ್ರು ನೋಡಿ. ಮುಖ್ಯವಾಗಿ ಮೊದಲ ಪ್ರಾಮುಖ್ಯತೆ ಸಭೆಯಲ್ಲಿ ನೋಡಿ. ಪೌಲನು ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆ 1 ಕೊರಿಂಥ 5ನೇ ಅಧ್ಯಾಯ 11ನೇ ಮಾತು. ಬೇಗ ನೋಡು, 1-2 ವಾಕ್ಯಗಳು. ಆದರೆ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 5. ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಯಾರನ್ನಾದರೂ ರೋಗಿಯಾದರೂ ವಿಗ್ರಹಾರಾಧಕನಾದರೂ ಕೈಯುವವನಾದರೂ ಕುಡಿಕನಾದರೂ ಸುಲುಕೊಡುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂತವನ ಸಂಗಡ ಊಟ ಮಾಡಲೂ ಬಾರದು ಎಂದು ಬರೆದಿದೆ. ಅದರ ಅರ್ಥ ಏನು? ಇದನ್ನ ಆಲ್ರೆಡಿ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ. ಅದರ ಅರ್ಥ ಏನು? ಇವನು ವೈರಿ ಅಲ್ಲ. ಇವರೆಲ್ಲ ಯಾರು ನಮಗೆ? யாருங்க இவங்கெல்லாம்? வாசிங்க பிரதர், ஜோர வாசிங்க. நான் உங்களுக்கு எழுதினது என்னவென்றால், சகோதரன் எனப்பட்ட ஒருவன் விபச்சாரக்காரனாவது, பொருளாசைக்காரனாவது, விக்கிரகாராதனைக்காரனாவது, உதாசீனாவது, பெரியனாவது, கொள்ளைக்காரனாவது இருந்தால் அவனோடு கலந்திருக்க கூடாது, அப்படிப்பட்டவனோட கூட புசிக்கவும் கூடாது. இதோட அர்த்தம் என்னங்க? இவங்கெல்லாம் வந்துட்டு நம்மளுடைய சத்ரு அல்ல. சத்ருமா ಫಸ್ಟ್ ಲೈನ್ ಅಂತ ಸೊಲ್ಲ. ಇವ್ರನ್ನ ಶತ್ರು ತರ ನೋಡ್ಬಾರ್ದು, ವೈರಿಗಳ ರೀತಿಯಲ್ಲಿ ನೋಡ್ಬಾರ್ದು. ಇವ್ರಿಗೋಸ್ಕರ ನಾವು ಏನ್ ಮಾಡ್ಬೇಕು? ಇಂಥ ಕ್ಯಾಟಗರಿ ನಮ್ಮ ಸಭೆ ಒಳಗಡೆ ಇದ್ರೆ, ಇಂಥ ಕ್ಯಾಟಗರಿಯಲ್ಲಿ ನಮ್ಮ ಸಹೋದರರಲ್ಲಿದ್ರೆ ಏನ್ ಮಾಡ್ಬೇಕು? ಸಹೋದರಲ್ಲಿದ್ರೆ ಪ್ರಾರ್ಥನೆ ಮಾಡ್ಬೇಕು, ಅವ್ರನ್ನ ಸಂಧಿಸ್ಬೇಕು. ಇದನ್ನೇ ಹೇಳ್ತಾ ಇದ್ದೇನೆ ಮಾತಿದ ಭಾಗ. ಈಗ ಏನಾಗಿದೆ ಅಂದ್ರೆ, ಇಂಥವ್ರನ್ನೆಲ್ಲ ವೈರಿಯಾಗಿ ನೋಡ್ಬಾರ್ದು. ನಿಮ್ಗೆ ಗೊತ್ತಾ, ನಾನು ನಮ್ಮ ಬ್ರದರ್ ಜೊತೆ ಮಾತಾಡ್ತಿದ್ದಾಗ ಹೇಳ್ತದೆ, ಹಿನ್ನೆಲೆಗಳನ್ನ ಮಾತಾಡ್ತಾರೆ ಇವತ್ತು. ಅವರ ಹಿನ್ನೆಲೆಗಳನ್ನ ಮಾತಾಡೋಷ್ಟು ನಮಗೇನು ಅವಶ್ಯಕತೆಗಳಿದೆ? ಹೌದು, ಹಿನ್ನೆಲೆಯಲ್ಲಿ ಎಲ್ಲರೂ ತಪ್ಪು ಮಾಡಿದ್ದಾರೆ. ಪೌಲನು ಸಹ ಹಿಂಸೆ ಮಾಡಿದ್ದಾರೆ ಕ್ರೈಸ್ತರನ್ನ. ಹಿನ್ನೆಲೆಗಳನ್ನ ಮಾತಾಡೋದಕ್ಕೆ ನಾವು ಯಾರು? ಅವರ ಭವಿಷ್ಯಗಳ, ಅವರ ಜೀವಿತವನ್ನ ಮಾತಾಡೋದಕ್ಕೆ ನಾವು ಯಾರು? ಅವ್ರು ಇವತ್ತು ಹೇಗಿದ್ದಾರೆ ಅನ್ನೋದು ಮಾತ್ರ ಮರ್ತೋಗ್ಬಿಟ್ಟು ಹಿನ್ನೆಲೆಗಳ ಮಾತಾಡ್ತಾ ಹೋಗ್ಬಿಟ್ಟು. ಕ್ರಿಸ್ತನ ಪ್ರಿಯರೇ, ಯಾರೇ ಆಗಿರ್ಲಿ ಅವನು ವೈರಿ ಅಲ್ಲ ನಮಗೆ. ಅವನ ಸಭೆಯಲ್ಲೇ ಇರುವಂತ ಅವನು ಕುಡುಕನಾಗಿರ್ಲಿ, ನಾವು ವೈರಿ ಅಲ್ಲ. ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಾಗಿದೆ. ಅವ್ರನ್ನ ಹೇಗಾದ್ರೂ ಮಾಡಿ ಸಭೆ ಒಳಗಡೆ ಕರ್ಕೊಂಡ್ಬರೋಗಿದೆ. ಅವ್ರು ಕುಡಿತಾರೆ, ಅದಕ್ಕೆ ಅವ್ರ ಜೊತೆ ಮಾತಾಡೋದಿಲ್ಲ. ಅವ್ರನ್ನ ವೈರಿಯ ರೀತಿಯಲ್ಲಿ ನೋಡೋದು. ಅವ್ರು ಇಲ್ಲಿರೋದ ಎಲ್ಲಾ ವಿಷಯಗಳು ನೀವು ನೋಡಿ. ಅವ್ರು ಬೈತಾರೆ, ಮಾತಾಡಿದ್ರೆ ಬಾಯಿ ಬಂದ ಬೈದಿರ್ತಾರೆ. ಅವ್ರನ್ನ ವೈರಿ ತರ ನೋಡೋದು ಇಲ್ಲ ರೀ. ದೇವ ಮಕ್ಕಳಾಗಿರ್ತ ನಾವು ಅವ್ರ ಜೊತೆ ಸವಾಸ ಮಾಡಬೇಡಿ ಅಂತ ಹೇಳ್ತಾನೆ. ಮತ್ತು ಅವ್ರನ್ನ ಈ ವೈರಿ ತರ ನೋಡ್ಬೇಡಿ ಅಂತ ಹೇಳ್ತಾನೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಬೇಗ ಬರೋದು 2 ಥೆಸಲೋನಿಕ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ 6ನೇ ವಾಕ್ಯದಲ್ಲಿ ಹೇಳ್ತಾ ನೋಡಿ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ. ಸಹೋದರರೇ, ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಜ್ಞಾಪಿಸುತ್ತೇವೆ. ಅದರ್ಥ ಏನು? ಅವ್ರು ವೈರಿನ ನಮಗೆ? ವೈರಿನ ಬ್ರದರ್, ವೈರಿನ ಸಿಸ್ಟರ್ ಅವರು ವೈರಿ ಅಲ್ಲ ನಮಗೆ. ದೂರ ಇರಿದ್ರೆ ದೂರ ಇರ್ಬೇಕಷ್ಟೇ. ಯಾಕೆ ದೂರ ಇರಿ? ಆ ಸವಸ್ದಲ್ಲಿ ನೀವು ಸೇರ್ಕೊಳಕ್ ಹೋಗ್ಬೇಡಿ. ಆ ಸವಸ್ದಲ್ಲಿ ಇದ್ರೆ ನಿಮ್ಮನ್ನು ಸಹ ಆ ಸವಸ್ಯ ಕರ್ಕೊಂಡು ಬರ್ಬಿಡ್ತಾ ಅಂತ ಹೊರತು ಅವ್ರು ವೈರಿಗಳಲ್ಲ. ನಮ್ಗೆ ಯಾರು ವೈರಿಗಳಲ್ಲ. ಗಲಾತ್ಯದವರಿಗೆ 4ನೇ 16ನೇ ವಾಕ್ಯದಲ್ಲಿ ಸಹ ಬರ್ಕೊಳ್ಳಿ. ಅದನ್ನು ಸಹ ಇದೆ. ಸತ್ಯವೇದನ್ನು ಕೇಳೋದ್ರಿಂದ ಶತ್ರುವಾಗಿ ನೋಡ್ತಾರೆ. ದೇವರ ವಾಕ್ಯವನ್ನು ಕೇಳೋದ್ರಿಂದನೇ ಏನ್ ಮಾಡ್ತಾರೆ ನೋಡಿ. ಗಲಾತ್ಯ 4 ಬೇಗ, ಗಲಾತ್ಯ 4:16 ವಾಕ್ಯ. ಗಲಾತ್ಯ 4:16 ವಚನ. ಇದ್ರ ಮುಖ್ಯವಾದ ವಚನ ನಿಮಗೆ ಸ್ವಲ್ಪ ಕೊಡ್ತಾರೆ. ಹೀಗಿರುವಾಗಿ ನಾನು ನಿಮಗೆ ಸತ್ಯವನ್ನು ಹೇಳುವುದರಿಂದ ನಿಮಗೆ ಸುಖವಾಗಿದ್ದೇನೆ. ಏನ್ ಹೇಳ್ತಾನೆ ಪೌಲ ತಿಮೋತಿ, ಗಲಾತ್ಯ ಸಭೆಯವರಿಗೆ ಪೌಲ ಹೇಳ್ತಿದ್ದಾನೆ, ಹೀಗಿರಲಾಗಿ ನಾನು ನಿಮಗೆ ಸತ್ಯವನ್ನು ಹೇಳೋದ್ರಿಂದ ನಿಮಗೆ ಏನಾಗಿದ್ದೇನೆ? ಶತ್ರುವಾಗಿದ್ದೇನೋ ಪ್ರಶ್ನೆ ಆಗ್ತಿದ್ದಾನೆ ಗಲಾತ್ಯದವರಿಗೆ. ನಿಮ್ಗೆ ಗೊತ್ತಾಯ್ತಾ? ಅರ್ಥ ಆಗ್ತಿದೆ ವಾಕ್ಯ? ಯಾರಾದ್ರೂ ನಿಮ್ಗೆ ಸತ್ಯ ಹೇಳಿದ್ರೆ, ಬ್ರದರ್ ಸಿಸ್ಟರ್ ಹಿಂಗ್ ಮಾಡ್ಬೇಡಿ ಸಿಸ್ಟರ್ ಅಂದ್ರೆ ಏನಾಗುತ್ತೀವಿ ನಾವು? ಅವ್ರಿಗೆ ಏನಾಗ್ತೀವಿ? ಶತ್ರು ಆಗ್ತೀವಿ. ಯಾಕೆ ಸಿಸ್ಟರ್ ನೀವು ಹಿಂಗೆ ಇದ್ದೀರಿ? ಯಾಕೆ ಬ್ರದರ್ ನೀವು ಹೀಗೆ ಇದ್ದೀರಿ ಅಂತ ಹೋಗಿ ಒಂದು ಮಾತಾಡಿ.
ಮುಖ್ಯವಾಗಿ ಇದು ಬೋಧಕರಿಗೆ ಸಂಬಂಧಪಟ್ಟಿದ್ದು. ನಾವು ಯಾರಿಗಾದ್ರೂ ಹೋಗಿ ಹೇಳಿ, ಆ ಸಭೆಯವ್ರಿಗೆ ಹೇಳಿ, ಆ ಬೋಧಕರಿಗೆ, ನಾವು ಇನ್ನೊಬ್ರು ಬೋಧಕರಿಗೆ ಹೇಳಿದ್ರು ಸರಿ, ಆಟೋಮೆಟಿಕ್ ನಮ್ಮ ಶತ್ರು ದೃಷ್ಟಿಯಲ್ಲಿ ನೋಡ್ತಾರೆ. ಪೌಲ ಹೇಳ್ತಾನೆ, ನಾನು ನಿಮಗೆ ಒಳ್ಳೆಯದನ್ನು ಹೇಳೋದ್ರಿಂದ, ನಾನು ಹೇಳಿದಂತ ಮಾತುಗಳಿಂದ ನಿಮಗೆ ಶತ್ರುವಾಗಿ ಕಾಣಿಸ್ತಿದ್ದೇನೆ ಅಂತ ಕೇಳ್ತಾನೆ. ಶತ್ರುವಾಗಿದ್ದೇನೆ ನಿಮಗೆ? ಈಗಿರಲಾಗಿ ನಾನು ನಿಮಗೆ ಸತ್ಯವನ್ನು ಹೇಳೋದ್ರಿಂದ, ಸತ್ಯ ಹೇಳಿ, ಯಾರು ಬೇಕಾದ್ರು ತಪ್ಪಿಲ್ಲ. ನೀವು ಹೋಗಿ ಸಭೆಯಲ್ಲಿರೋರಿಗೆ ಸತ್ಯನೇ ಹೇಳಿ. ನಿಮಗೆ ಶತ್ರುವಾಗಿ ನೋಡಿದ್ರೆ ಅವ್ರ ಲೆಕ್ಕಕ್ಕೆ ದೇವ್ರಿಗೆ ಮುಯಿ ತೀರಿಸ್ಕೊತಾನೆ ಅವರಿಗೆ. ಆದ್ರೆ ಸತ್ಯವೇ ಹೇಳೋದ್ರಿಂದ ಪೌಲ ಹೇಳ್ತಾನೆ, ಶತ್ರುವಾಗಿ ನೋಡಬಾರ್ದು. ಇವತ್ತು ಬೋಧಕರು ಏನಾದ್ರು ಅಂದ್ರೆ ಬೋಧಕರನ್ನ ನೋಡೋದು, ಬೋಧಕರ ಜೊತೆ ಸಂಪರ್ಕವನ್ನ ಬಿಟ್ಬಿಡೋದು, ಅದ್ರ ಮಾತುಕತೆ ಇಲ್ಲದೆ ಇರೋದು, ಒಡನಾಡನೆ ಇಲ್ಲ ಬೋಧಕರಿಗೂ ಸಭೆಯಲ್ಲಿ ವಿಶ್ವಾಸಿಗಳು. ಕಾರಣ ಅಂದ್ರೆ ಬ್ರದರ್ ಬಂದಾಗಲ್ಲ ಇದನ್ನೇ ಮಾತಾಡ್ತಾರೆ, ಇದನ್ನೇ ಹೇಳ್ತಾರೆ. ಇಲ್ಲ ಬ್ರದರ್ಸ್, ನಾವು ಶತ್ರುಗಳಲ್ಲ. ನಿಮಗೆ ನಿಮ್ಮ ಹಿತವಚನ ಮಾತಾಡೋದಕ್ಕೆ ದೇವರ ವಾಕ್ಯವನ್ನು, ದೇವರ ಮಾಕ್ಯ ನಮ್ಗೆ ಕೊಡಲ್ಪಟ್ಟಿದೆ. ಹೇಳ್ತಾರೆ ಸಭೆಯಲ್ಲಿ ಹೇಗಿರ್ಬೇಕು ಅಂತ ಹೇಳ್ತಾರೆ. ಇಬ್ರಿ 13-17 ಬರ್ಕೊಳ್ಳಿ ಸಾಕು. ಅಲ್ಲಿ ಹೇಳ್ತಾರೆ ಸಭೆಯವರು ಹೇಗಿರ್ಬೇಕು, ಸಭೆಯ ನಾಯಕರಿಗೆ ನೀವು ಏನ್ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳ್ತಾರೆ. ಸಭಾ ಬೋಧಕರು, ಸಭಾ ನಾಯಕರು, ಸಭಾ ಉಪದೇಶಕರು, ಸುವಾರ್ತಿಕರು ನಿಮ್ಮ ಬಳಿಯಲ್ಲಿ ಏನಾದ್ರೂ ನಿಮ್ಮ ಮನೆಯಲ್ಲಿ ಒಂದು ವಾಕ್ಯದ ಭಾಗ ತಗೊಂಡ್ರೆ, ಈಗ ನನಗೇ ಹೇಳಿದ್ದು ಅಂತ ಅವತ್ತು ಹೇಳಕ್ ಹೋಗ್ಬೇಡಿ. ಅವತ್ತು ದಿನದಲ್ಲಿ, ಆ ಕ್ಷಣದಲ್ಲಿ ಪವಿತ್ರಾತ್ಮ ನಿಮ್ಮ ಜೊತೆಯಲ್ಲಿ ಮಾತಾಡ್ತಿರೋದು ನೆನೆಸ್ಕೊಡಿ. ಯಾರಿಗೂ ನಾವು ಚುಚ್ಚಿ ಮಾತಾಡೋರಲ್ಲ. ನಿಮ್ಮನ್ನ ಚುಚ್ಚಿ ಮಾತಾಡೋದ್ರಿಂದ ನಮಗೆ ಯಾವ ಒಂದು ಬೆನಿಫಿಟು ಅಲ್ಲ. ಇವತ್ತು ಸಹ ನಾವು ಈ ಉಪದೇಶ ನಿಮಗೆ ಏನಾದರೂ ನೋವಾಗಿ ಉಂಟಾದ್ರೆ, ನಾನು ನಿಮಗೆ ವೈರಿಯಾಗಿ ಕಾಣಿಸಿದ್ರೆ ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ವೈರಿ ಒಬ್ಬನೇ. 1 ಪೇತ್ರ 5ನೇ ಅಧ್ಯಾಯ, ಕ್ರಿಸ್ತಕರಿ 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯವನ್ನು ದಯವಿಟ್ಟು ಓದುವ. ಮುಕ್ತಾಯಕ್ಕೆ ಬಂದಿದ್ದೇನೆ. ಪೇತ್ರ ಬರೆದಂತ ಮೊದಲನೇ ಪತ್ರಿಕೆ ಸ್ವಸ್ಥಚಿತ್ತರಾಗಿರಿ, 5ನೇ. ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ನಮ್ಮ ವಿರೋಧಿ ಯಾರು ಬ್ರದರ್ ಸಿಸ್ಟರ್ಸ್? ನಮ್ಮ ವೈರಿ ಯಾರು? ನಮ್ಮ ವೈರಿ ಯಾರು? ಸೈತಾನ್ ತಾನೆ. ನನ್ನ ವೈರಿ ಸೈತಾನನು, ನನ್ನ ಶತ್ರು ಸೈತಾನನು, ನನ್ನ ವಿರೋಧಿ ಸೈತಾನನು, ಎಲ್ಲರೂ ಅದೇ. ಈಗ ಸೈತಾನನ್ನ ಎದುರಿಸುವಂತ ಅಂಗಿನಲ್ಲಿರಬೇಕೇ ಹೊರತು, ನಾನು ಇನ್ನೊಬ್ಬನಿಗೆ ಶತ್ರು ಆಗಿದ್ರೆ, ನಾನು ಇನ್ನೊಬ್ಬನಿಗೆ ವೈರಿ ಆಗಿದ್ರೆ, ನಾನು ಇನ್ನೊಬ್ಬರನ್ನ ದ್ವೇಷ ಮಾಡಿದ್ರೆ, ಈ ಕ್ಯಾಟಗರಿಗೆ ನಾನು ಸೇರ್ಕೊಳ್ಬೋದು. ಯಾವ ಕ್ಯಾಟಗರಿಗೆ? ಸೈತಾನ ಲಿಸ್ಟಲ್ಲಿ ನಾವು ಸೇರ್ಕೊಳ್ಬೋದು. ಸೈತಾನ್ ತಾನೆ ನಮ್ಮ ವಿರೋಧಿ. ಹಾಗಾದ್ರೆ ನಾನು ಯಾಕೆ ಇನ್ನೊಬ್ಬನ ವಿರೋಧಿಸ್ಬೇಕು? ನಾನು ಇನ್ನೊಬ್ಬನ ವಿರೋಧಿಸಿದ್ರೆ ಸೈತಾನನ ಜೊತೆಯಲ್ಲಿ ನಾನು ಇಜ್ಜೋಡವಾಗಿದ್ದೀನಿ ಅಂತ ಅರ್ಥ. ನಾವು ಯಾರ ಜೊತೆಯಲ್ಲೂ ಸೇರೋಲ್ಲ, ಕ್ರಿಸ್ತನ ಜೊತೆಯಲ್ಲಿ ಮಾತ್ರ ಸೇರ್ಬೇಕಾಗಿದೆ ಪ್ರಿಯ. ಅದಕ್ಕೆ ಕ್ರಿಸ್ತ ಹೇಳ್ತಾನೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವರಿಗೋಸ್ಕರ ನೀವೇನ್ ಮಾಡಿ, ಪ್ರೀತಿಸಿ ಅಂತ ಹೇಳ್ತಾರೆ. ಇದು ಕ್ರಿಸ್ತನ ನಿಯಮ. ಅವ್ರನ್ನ ಹಗೆ ಮಾಡಿ, ಅವ್ರನ್ನ ಮುಯಿ ತಿರ್ಸ್ಕೊಳ್ಳಿ, ಕಣ್ಣಿಗೆ ಕಣ್ಣು ಕಿತ್ತಾಕಿ, ಕಾಲು ಅಂತ ಹೇಳೋದೆಲ್ಲ ಸೈತಾನ ಮಾತುಗಳಷ್ಟೇ. ಇವತ್ತು ನಾವು ಯಾರ ಜೊತೆಯಲ್ಲಿ ಇದ್ದೇವೆ ಅಂತ ನೋಡೋದ್ರೆ, ನಮ್ಮ ಶತ್ರು ಸೈತಾನ ಆಗಿರಬೇಕು ಹೊರತು ಮನುಷ್ಯರಾಗಿರ್ಬಾರ್ದು. ನಮ್ಮ ಮನುಷ್ಯ ಇವತ್ತು ನೆನೆಸ್ಕೊಂಡು ಹೋಗಿ, ಇವತ್ತು ನಾವು ಭೂಮಿಯಲ್ಲಿ ಬದುಕಿರುವವರೆಗೂ ನನ್ನ ಶತ್ರು ಸೈತಾನನೇ, ನನ್ನ ವಿರೋಧಿ ಸೈತಾನನೇ. ಅವನನ್ನ ಎದುರಿಸಿ ನಿಲ್ಲಬೇಕು ವಾಕ್ಯದ ನಿಮಿತ್ತ. ನನ್ನ ಪಕ್ಕದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಕುಟುಂಬದಲ್ಲಿ ಯಾರು ಸಹ ನಮ್ಮ ಶತ್ರುಗಳಲ್ಲ. ಯಾಕಂದ್ರೆ ದೇವರು ನನ್ನನ್ನ ಶತ್ರುವಾಗಿದ್ದ ನನ್ನನ್ನ, ವೈರಿ ಅಂತ ನನ್ನನ್ನ ಪ್ರೀತಿಸಿದ್ದಾನೆ. ನಾವು ಸಹ ಪ್ರೀತಿಸುವ. ಈ ಸಮಯ ಕೊಟ್ಟರು ದೇವರಿಗೂ ಸಭೆಗೊಂದೇ ಅಂತ